ಬನ್ನಿರಿ, ಯೆಹೋವನಿಗೆ ಉತ್ಸಾಹ ಧ್ವನಿಗೈಯುವ, ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ಯೆಹೋವನು ಮಹಾದೇವರು, ಎಲ್ಲ ದೇವರುಗಳಲ್ಲಿ ಮಹಾರಾಜನೂ ಆಗಿದ್ದಾನೆ. ಯೆಹೋವನೇ, ನಿನ್ನನ್ನು ಕೊಂಡಾಡುವುದು ಪರಾತ್ಪರನೇ, ನಿನ್ನ ನಾಮವನ್ನು ಸಂಕೀರ್ತಿಸುವುದು ಯುಕ್ತವಾಗಿದೆ. ವೀಣಾ ಸ್ವರ ಮಂಡಲಗಳಿಂದಲೂ ಕಿನ್ನರಿಯ ಘನ ಸ್ವರದಿಂದಲೂ ಹೊತ್ತಾರೆಯಲ್ಲಿ ನಿನ್ನ ಪ್ರೇಮವನ್ನು, ರಾತ್ರಿಯಲ್ಲಿ ನಿನ್ನ ಸತ್ಯತೆಯನ್ನು ವರ್ಣಿಸುವುದು ಉಚಿತವಾಗಿದೆ. ಯೆಹೋವನೇ, ನಿನ್ನ ಕ್ರಿಯೆಗಳಿಂದ ನನ್ನನ್ನು ಸಂತೋಷಪಡಿಸಿದ್ದಿ. ನಿನ್ನ ಕೆಲಸಗಳ ದೆಸೆಯಿಂದ ಉತ್ಸಾಹ ಧ್ವನಿ ಮಾಡುತ್ತೇನೆ. ಯೆಹೋವನೇ, ನಿನ್ನ ಕೃತ್ಯಗಳು ಎಷ್ಟೋ ಶ್ರೇಷ್ಠವಾಗಿವೆ. ಬನ್ನಿರಿ, ಯೆಹೋವನಿಗೆ ಉತ್ಸಾಹ ಧ್ವನಿಗೈಯುವ, ನಮ್ಮ ರಕ್ಷಕನ ಶರಣನಿಗೆ ಜಯಘೋಷ ಮಾಡೋಣ. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ, ಆತ ತೂಗಡಿಸದೆ ನಿರ್ಣಯಿಸದೆ ಸದಾ ನಿನ್ನನ್ನು ಕಾಯುವನು. ದೇವನೇ ಬೇಡ, ಭಯಪಡಬೇಡ, ಎಂದೆಂದು ಆತ ನಿನ್ನ ಜೊತೆಗಿರುವ, ತನ್ನ ಧರ್ಮದ ಬಲಂಗೆಯ ನೀಡಿಯಾತ ಸದಾ ನಿನ್ನ ಸಹಾಯಕ್ಕಿರುವನು. ದೇವನೇ ಬೇಡ, ಭಯಪಡಬೇಡ, ಎಂದೆಂದು ಆತ ನಿನ್ನ ಜೊತೆಗಿರುವ, ತನ್ನ ಧರ್ಮದ ಬಲಂಗೆಯ ನೀಡಿಯಾತ ಸದಾ ನಿನ್ನ ಸಹಾಯಕ್ಕಿರುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ, ಆತ ತೂಗಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ, ಆತ ತೂಗಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆವಾಗ ಆತ ನಿನ್ನ ಜೊತೆಗಿರುವ, ಆತನ ದೊಣ್ಣೆಯು ಕೋಲು ನಿನಗೆ ಧೈರ್ಯವ ನೀಡಿ ಮುಂದೆ ನಡೆಸುವನು. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆವಾಗ ಆತ ನಿನ್ನ ಜೊತೆಗಿರುವ, ಆತನ ದೊಣ್ಣೆಯು ಕೋಲು ನಿನಗೆ ಧೈರ್ಯವ ನೀಡಿ ಮುಂದೆ ನಡೆಸುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ, ಆತ ತೂಗಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ
ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನಿನ್ನೆಲ್ಲ ರೋಗ ಬಾಧೆಯಿಂದ ಮರಣಕರ ವ್ಯಾಧಿ ಎಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ ರೋಗ ಎಲ್ಲ ವಾಸಿ ಮಾಡುವನು. ನಿನ್ನೆಲ್ಲ ರೋಗ ಬಾಧೆಯಿಂದ ಮರಣಕರ ವ್ಯಾಧಿ ಎಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ ರೋಗ ಎಲ್ಲ ವಾಸಿ ಮಾಡುವನು. ನನ್ನ ಮನವೇ ನೀನು ಹೆದರದಿರು, ಯೇಸುವು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸುವು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸುವು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಸಮಸ್ತ ರೋಗ ಬಾಧೆಯಿಂದ ಮರಣಕರ ವ್ಯಾಧಿ ಎಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ ರೋಗ ಎಲ್ಲ ವಾಸಿ ಮಾಡುವನು. ಸಮಸ್ತ ರೋಗ ಬಾಧೆಯಿಂದ ಮರಣಕರ ವ್ಯಾಧಿ ಎಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ ರೋಗ ಎಲ್ಲ ವಾಸಿ ಮಾಡುವನು. ಮನವೇ ನೀನು ಹೆದರದಿರು, ಯೇಸುವು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು.
ಕೋಟಿ ಸ್ತುತಿ ನಿನಗೆ. ಯೋಗ್ಯತೆಗೆ ಮೀರಿ ನೀಡಿದೆ ನಿನ್ನ ದಯೆಯನ್ನು ನೀ ನನಗೆ. ಯೋಗ್ಯತೆಗೆ ಮೀರಿ ನೀಡಿದೆ ನಿನ್ನ ದಯೆಯನ್ನು ನೀ ನನಗೆ. ಬೇಡಿದಕ್ಕಿಂತ ಹೆಚ್ಚು ದೊರೆಯಿತು ನನಗೆ. ಧನ್ಯವಾದ ಸ್ತುತಿ ನಿನಗೆ. ಬೇಡಿದಕ್ಕಿಂತ ಹೆಚ್ಚು ದೊರೆಯಿತು ನನಗೆ. ಧನ್ಯವಾದ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನನ್ನ ದೇವರೇ. ಉಪಕಾರ ಬಹಳ ನಿನ್ನದು ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನನ್ನ ದೇವರೇ. ಉಪಕಾರ ಬಹಳ ನಿನ್ನದು ಕೋಟಿ ಕೋಟಿ ಸ್ತುತಿ ನಿನಗೆ. ನೀನೇ ಸತ್ಯ ಜೀವ ದೇವರೇ. ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ ನಂಬಿಕೆ. ನೀನೇ ಸತ್ಯ ಜೀವ ದೇವರೇ. ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ ನಂಬಿಕೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ ಪ್ರಭು ನೀಡುವರ ನನಗೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ ಪ್ರಭು ನೀಡುವರ ನನಗೆ. ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನನ್ನ ದೇವರೇ. ಉಪಕಾರ ಬಹಳ ನಿನ್ನದು ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನನ್ನ ದೇವರೇ. ಉಪಕಾರ ಬಹಳ ನಿನ್ನದು ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನನ್ನ ದೇವರೇ. ಉಪಕಾರ ಬಹಳ ನಿನ್ನದು ಕೋಟಿ ಕೋಟಿ ಸ್ತುತಿ ನಿನಗೆ. ಕೋಟಿ ಕೋಟಿ ಸ್ತುತಿ ನಿನಗೆ. ಕೋಟಿ ಕೋಟಿ ಸ್ತುತಿ ನಿನಗೆ. ಕೋಟಿ ಸ್ತುತಿ ನಿನಗೆ. ಕೋಟಿ ಕೋಟಿ ಸ್ತುತಿ ನಿನಗೆ.
ಇಲ್ಲದೆ ನಾನು ಏನೂ ಇಲ್ಲ, ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ, ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ ಪರ್ವತವು ಮೇನದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು, ಪರ್ವತವು ಮೇನದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ, ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ ಪರ್ವತವು ಮೇನದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು, ಪರ್ವತವು ಮೇನದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗ
ಹುಡುಕಲು ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ ಯೇಸುವಿಗೆ ಸ್ತೋತ್ರ. ಆಮೆನ್. ಹಾಲೆಲೂಯ. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 17 ವಾಕ್ಯ 22. ಪೌಲನು ಅರಿಪಯೋಗದ ಮಧ್ಯದಲ್ಲಿ ನಿಂತುಕೊಂಡು ಹೇಳಿದೇನೆಂದರೆ, ಅಥೇನೆ ಜನರೇ, ನೀವು ಎಲ್ಲದರಲ್ಲಿಯೂ ಅತಿ ದೈವಭಕ್ತಿವಂತರೆಂದು ನನಗೆ ತೋರುತ್ತಿದೆ. ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುವ ದೇವತಾ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ ಒಂದು ಬಲಿಪೀಠ ನನ್ನ ಕಣ್ಣಿಗೆ ಬಿತ್ತು. ಅದರ ಮೇಲೆ ತಿಳಿಯದ ದೇವರಿಗೆ ಎಂದು ಬರೆದಿತ್ತು. ಆದ ಕಾರಣ ನೀವು ಯಾವುದನ್ನು ತಿಳಿದೇ ಪೂಜಿಸುತ್ತಿದ್ದೀರೋ ಅದನ್ನೇ ನಿಮಗೆ ತಿಳಿಯಪಡಿಸ್ತೇನೆ, ಕೇಳಿರೆಂದನು. ಜಗತ್ತನ್ನು ಅದರಲ್ಲಿರುವ ಎಲ್ಲವುಗಳನ್ನು ಉಂಟು ಮಾಡಿದ ದೇವರು ಭೂಮಿಯಾಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ತಾನೇ ಎಲ್ಲರಿಗೂ ಜೀವಶ್ವಾಸ ಹಾಗೂ ಜೀವಿಸುವುದಕ್ಕೆ ಬೇಕಾದೆಲ್ಲವನ್ನು ಕೊಡುವವನಾಗಿರಲಾಗಿ ಕೊರತೆ ಇದ್ದವನಂತೆ ಮನುಷ್ಯರ ಕೈಗಳಿಂದ ಸೇವೆ ಹೊಂದುವವನು ಅಲ್ಲ. ದೇವರು ಒಬ್ಬ ಮನುಷ್ಯನಿಂದ ಎಲ್ಲ ಜನಾಂಗಗಳನ್ನು ಸೃಷ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಹಾಗೂ ಅವರವರ ನಿವಾಸಗಳ ಮೇರೆಗಳು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ಅವನ್ನು ಇರಿಸಿ, ಒಂದು ವೇಳೆ ಅವರು ತಡವಾಗಿಯಾದರೂ ತನ್ನನ್ನು ಕಂಡುಕೊಂಡಾರೇನು ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಆತನು ನಮ್ಮಲ್ಲಿಗೆ ಒಬ್ಬನಿಗೂ ದೂರವಾದವನಲ್ಲ, ಏಕೆಂದರೆ ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ ಮತ್ತು ಇರುತ್ತೇವೆ. ನಿಮ್ಮ ಕವಿಗಳು ಕೆಲವರು ನಾವು ಆತನ ಸಂತಾನದವರೇ ಎಂದು ಹೇಳಿದ್ದಾರೆ. ಹಾಲೆಲೂಯ. ಆಮೆನ್. ಈ ದೇವರ ವಾಕ್ಯ ಎಲ್ಲರಿಗೂ ತಿಳಿದೇ ಇದೆ. ಪೌಲರು ಇದನ್ನು ಅಥೇನ್ ಪಟ್ಟಣದವರಿಗೆ ಬರೆದಿದ್ದಾಗಿದೆ. ಅವರು ಬಂದು ಅವರಿಗೆ ಹೇಳುತ್ತಾರೆ, ನಾನು ಗ್ರಹಿಸ್ತೇನೆ, ನೀವು ಪ್ರತಿಯೊಂದರಲ್ಲೂ ತುಂಬ ಭಕ್ತಿವಂತ ಜನರಾಗಿದ್ದೀರಿ. ಹೌದು, ಆದುದರಿಂದ ಅಥೇನ್ಸಿನ ಜನರು ತುಂಬ ಧಾರ್ಮಿಕ ಜನರು. ಅವರಿಗೆ ಅವರದ್ದೇ ಆದ ಧಾರ್ಮಿಕತೆ ಆರಾಧನೆ ಇತ್ತು. ಹೌದು, ಮುಂದುವರಿಸುತ್ತಾ ಹೇಳುತ್ತಾರೆ, ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುವ ದೇವತಾ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ ಒಂದು ಬಲಿಪೀಠವು ನನ್ನ ಕಣ್ಣಿಗೆ ಬಿತ್ತು. ಇಲ್ಲಿ ಪೌಲರು ಹೇಳುತ್ತಾರೆ, ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನೋಡುತ್ತಾ ಇದ್ದಾಗ ನೀವು ತುಂಬ ಭಕ್ತಿವಂತರೆಂದು ಕಂಡುಕೊಂಡೆನು. ನಿಮ್ಮ ಅಂತರಾಳದಲ್ಲಿ ನೀವು ದೇವರನ್ನು ಬಯಸುವವರಾಗಿದ್ದೀರಿ ಹಾಗೂ ತುಂಬ ಧಾರ್ಮಿಕತೆಯಿಂದ ತುಂಬಿದ್ದೀರಿ. ನಾನು ನೀವು ಪೂಜಿಸುವ ಪ್ರತಿಮೆಗಳನ್ನು ನೋಡಿದೆನು. ನಿಮಗೆ ಆರಾಧಿಸುವ ಹೃದಯವುಂಟು ಮತ್ತು ನೀವು ದೇವರನ್ನು ಭೇಟಿಯಾಗುವ ಸ್ಥಳವನ್ನು ಕಟ್ಟಿದ್ದೀರಿ. ನಾನೊಂದು ಬಲಿಪೀಠವನ್ನು ಸಹ ನೋಡಿದೆನು. ನೀವು ಅಥೇನ್ಸಿನ ಜನರು ದೇವರಿಗೋಸ್ಕರ ಆಸೆದಿದ್ದೀರಿ, ಬಯಕೆ ಉಳ್ಳವರಾಗಿದ್ದೀರಿ. ಆ ದೇವರ ಸೇವೆಯನ್ನು ಮಾಡಲು ಬಯಸುತ್ತೀರಿ. ಮಾತ್ರವಲ್ಲ, ಒಂದು ಬಲಿಪೀಠವನ್ನೂ ಕಟ್ಟಿದ್ದೀರಿ, ಪೂಜಿಸುವ ಪ್ರತಿಮೆಗಳನ್ನು ಇಟ್ಟಿದ್ದೀರಿ. ನೀವು ತುಂಬ ಭಕ್ತಿವಂತರು. ಮತ್ತು ನಾನು ನೋಡಿದೆನು, ನೀವು ಆ ಬಲಿಪೀಠದ ಮೇಲೆ ಬರೆದಿದ್ದೀರಿ, ತಿಳಿಯದ ಅಥವಾ ಅಪರಿಚಿತ ದೇವರಿಗೆ ಎಂದು. ಅಥೇನ್ಸಿನ ಈ ಜನರು ತುಂಬ ಭಕ್ತಿವಂತರು. ಅವರಿಗೆ ಅವರದ್ದೇ ಆದ ಧಾರ್ಮಿಕ ಕಾರ್ಯಕ್ರಮಗಳಿದ್ದವು. ಅವರು ಆರಾಧನೆ ಮಾಡುವವರಾಗಿದ್ದರು. ಒಂದು ಬಲಿಪೀಠದ ಮುಂದೆ ಸೇವೆ ಮಾಡುತ್ತಿದ್ದರು.
ಆರಾಧನೆಯ ಪ್ರತಿಮೆಗಳನ್ನು ಇಟ್ಟಿದ್ದರು. ಆದರೆ ಒಂದೇ ಒಂದು ಸಮಸ್ಯೆ ಅಂದರೆ ಯಾರಿಗೆ ಆರಾಧಿಸುವುದು ಎಂದು ಅವರಿಗೆ ತಿಳಿದಿರಲಿಲ್ಲ. ಅದೊಂದು ಅಪರಿಚಿತ ದೇವರಿಗೆಂದು ಆಗಿತ್ತು. ಅವರು ಆರಾಧಕರೋ? ಹೌದು. ಅವರಲ್ಲಿ ಪೂಜಿಸುವ ಪ್ರತಿಮೆಗಳಿದ್ದವು. ಅವರಲ್ಲಿ ಬಾಹ್ಯವಾಗಿ ಪೂಜಿಸುವ ಎಲ್ಲ ಸಾಮಗ್ರಿಗಳಿದ್ದವು. ಅವರಲ್ಲಿ ಸೇವೆ ಮಾಡಲು ಬಲಿಪೀಠವೂ ಇದ್ದಿತು. ಬಲಿಪೀಠವನ್ನು ಅವರು ಕಟ್ಟಿದ್ದರು. ಮಾತ್ರವಲ್ಲದೆ ಬಾಹ್ಯವಾಗಿ ತುಂಬ ಸಂಗತಿಗಳನ್ನು ಮಾಡುತ್ತಿದ್ದರು. ಅದು ಅವರಿಗೆ ಅವರೊಳಗೆ ಸಂತೋಷವನ್ನು ಉಂಟು ಮಾಡುತ್ತಿತ್ತು, ನಾವು ದೇವರಿಗೋಸ್ಕರ ಏನಾದರೂ ಮಾಡಿದೆವು ಎಂದು. ಅವರು ಅವರನ್ನೇ ತುಂಬ ಭಕ್ತಿವಂತರೆಂದು ತಿಳಿದಿದ್ದರು. ಒಂದು ಪೀಠದ ಮುಂದೆ ಸೇವೆ ಮಾಡುತ್ತಿದ್ದರು. ಒಂದೇ ಒಂದು ಸಮಸ್ಯೆ ಎಂದರೆ ಅವರು ಯಾರನ್ನು ಪೂಜಿಸಿದ್ದಾರೆಂದು ತಿಳಿದಿರಲಿಲ್ಲ. ಆ ದೇವರ ಬಗ್ಗೆ ಏನೂ ಅರಿವು ಅವರಿಗಿರಲಿಲ್ಲ. ತುಂಬ ಸಲ ನಾವು ನೋಡುತ್ತೇವೆ, ತಿಳಿಯದ ಅರಿಯದ ದೇವರನ್ನು ಆರಾಧಿಸುವುದನ್ನು. ಅವರಿಗೆ ಆ ದೇವರ ಬಗ್ಗೆ ಏನೂ ತಿಳಿದಿರುವುದಿಲ್ಲ. ಅವರಿಗೆ ಅವರ ದೇವರೊಂದು ದೂರದ ವಿಷಯವಾಗಿತ್ತು, ತುಂಬ ದೂರದ ದೇವರು. ನೀವು ನೋಡುತ್ತೀರಿ, ಜನರು ದೇವರ ಬಗ್ಗೆ ಪುಸ್ತಕಗಳ ಮೇಲೆ ಪುಸ್ತಕಗಳನ್ನು ಬರೆಯುತ್ತಾರೆ. ಆದರೆ ಆ ದೇವರು ಅವರಿಗೆ ಅಪರಿಚಿತರು. ಅಲ್ಲದೆ ಅವರು ಗೀತೆಗಳನ್ನು ರಚಿಸುತ್ತಾರೆ ಅಪರಿಚಿತ ದೇವರಿಗೆ. ಅವರಲ್ಲಿರಬಹುದು ಪೂಜಿಸುವ ಮನಸ್ಸು, ಕಾರ್ಯಗಳು, ಆದರೆ ಅದೆಲ್ಲವೂ ಒಂದು ತಿಳಿಯದ ದೇವರಿಗೆ ಆಗಿತ್ತು. ಆದರೆ ನಾವು ನಮ್ಮ ಬೈಬಲ್ನಲ್ಲಿ ನೋಡುವುದಾದರೆ ನಮ್ಮ ದೇವರು ತನ್ನನ್ನೇ ಪ್ರಕಟಿಸಲು ಬಯಸುವಂತಹ ದೇವರು. ಹೌದು, ದೇವರು ಅವರ ಬೇರೆ ಬೇರೆ ಅಂಶಗಳನ್ನು ಪ್ರಕಟಿಸಲು ಮತ್ತು ನಮ್ಮನ್ನು ಸಂಧಿಸಲು ಆಶಿಸುವ ದೇವರಾಗಿದ್ದಾರೆ. ಅವರ ಒಂದು ಅಂಶವನ್ನು ಅಬ್ರಹಾಮನಿಗೆ ಪ್ರಕಟಿಸಿದರು, ಇನ್ನೊಂದು ಅಂಶವನ್ನು ಇಸಾಕನಿಗೆ ಪ್ರಕಟಿಸಿದರು, ಹಾಗೂ ಅವರ ಇನ್ನೊಂದು ಅಂಶವನ್ನು ಯಾಕೋಬನಿಗೆ ಪ್ರಕಟಿಸಿದರು ಮತ್ತು ಯೋಸೇಫನಿಗೆ ಒಂದು ಅಂಶವನ್ನು ಪ್ರಕಟಿಸಿದರು, ಇನ್ನೊಂದನ್ನು ಮೋಸೆಗೆ ಪ್ರಕಟಿಸಿದರು. ದೇವರು ಅವರ ಬೇರೆ ಬೇರೆ ಅಂಶಗಳನ್ನು ಹಾಗೂ ಆಯಾಮಗಳನ್ನು ಪ್ರಕಟಿಸುತ್ತಾರೆ. ನೀವು ಅರ್ಥ ಮಾಡಿಕೊಳ್ಳುತ್ತೀರಲ್ಲವೇ? ಈಗ ವಿಮೋಚನಾ ಕಾಂಡ ನೋಡುವ. ದೇವರು ಮೋಸೆಯನ್ನು ಭೇಟಿಯಾಗಿ ಅವರ ಇನ್ನೊಂದು ಅಂಶವನ್ನು ಪ್ರಕಟಿಸುತ್ತಾರೆ. ಅಧ್ಯಾಯ 3 ವಾಕ್ಯ 11ರಲ್ಲಿ ದೇವರು ಮೋಸೆಗೆ ಆಜ್ಞೆಗಳನ್ನು ಕೊಡುತ್ತಾರೆ. ಜನರನ್ನು ವಿಮೋಚಿಸು, ಫರೋಹನ ಮುಂದೆ ಹೋಗಿ ನಿಲ್ಲು. ಆದರೆ ಮೋಸೆಗೆ ಅವನದ್ದೇ ಆದ ತುಂಬ ಪ್ರಶ್ನೆಗಳಿದ್ದವು. ಆದರೆ ಒಂದು ಭಾಗಕ್ಕೆ ಅವನು ಬರುವಾಗ ದೇವರಲ್ಲಿ ಕೇಳುತ್ತಾನೆ, ಯಾರು ನನ್ನನ್ನು ಕಳಿಸಿದ್ದರೆಂದು ಹೇಳಬೇಕು? ಯಾಕೆಂದರೆ ಐಗುಪ್ತದಲ್ಲಿ ತುಂಬ ದೇವರುಗಳಿದ್ದವು. ಆದುದರಿಂದ ಯಾರು ನನ್ನನ್ನು ಕಳಿಸಿದ್ದಾರೆಂದು ಹೇಳಬೇಕು? ಫರೋಹನ ಮುಂದೆ ನಿಲ್ಲುವಾಗ ಇಸ್ರೇಲ್ ಜನರ ಮುಂದೆ ನಿಂತು ಏನನ್ನು ಹೇಳಲಿ? ಯಾಕೆಂದರೆ 400 ವರ್ಷ ಅವರು ಬೇರೆ ಬೇರೆ ದೇವರನ್ನು ನೋಡಿದ್ದಾರೆ ಹಾಗೂ ಅಲ್ಲಿಯ ಕೆಲವು ದೇವರ ಶಕ್ತಿಯನ್ನು ನೋಡಿದ್ದಾರೆ. ಯಾಕೆಂದರೆ ಮೋಸೆಯು ಐಗುಪ್ತ ದೇಶದ ಮಾಂತ್ರಿಕ ಕಲೆಯ ತರಬೇತಿ ಮತ್ತು ತಿಳುವಳಿಕೆಯನ್ನು ಪಡೆದಿದ್ದರು. ಹೌದು, ಮೋಸೆಯು ತನ್ನ ಕೋಲನ್ನು ಬಿಸಾಕಿ ಹಾವನ್ನು ಮಾಡಿದಾಗ ಜಾನೆಸ್ ಮತ್ತು ಜಾಂಬ್ರೇಸ್ ತಮ್ಮ ಕೋಲನ್ನು ಬಿಸಾಕಿ ಹಾವನ್ನಾಗಿ ಮಾರ್ಪಡಿಸಿದ್ದರು. ಅವರು ಕೆಲವು ವೇದಿಕೆಗಳ ಸೇವೆಯನ್ನು ಮಾಡುತ್ತಿದ್ದರು. ಅವುಗಳು ಕೆಲವು ಶಕ್ತಿಯನ್ನು ತೋರಿಸುತ್ತಿದ್ದವು. ಮೋಸೆಯು ಅಲ್ಲಿ ತರಬೇತಿ ಪಡೆದುದರಿಂದ ಅವನು ಹೇಳುತ್ತಾನೆ, ನನ್ನನ್ನು ಯಾರು ಕಳಿಸಿದ್ದಾರೆಂದು ಹೇಳಲಿ? ಅಂದರೆ ಅವನು ಹೇಳುವುದು, ನನ್ನನ್ನು ಯಾರು ಕಳಿಸಿದ್ದಾರೆಂದು ತಿಳಿಯದೆ ನಾನು ಫರೋಹನ ಮುಂದೆ ಆಗಲಿ ಇಸ್ರಾಯೇಲರ ಮುಂದೆ ಆಗಲಿ ನಿಲ್ಲಲು ಸಾಧ್ಯವಿಲ್ಲ. ನಿನ್ನ ಬಗ್ಗೆ ಅವರಲ್ಲಿ ನಾನು ಮಾತಾಡುವ ಮುಂಚೆ ನೀವು ಯಾರೆಂದು ತಿಳಿದುಕೊಳ್ಳಬೇಕು. ಹೌದು, ಮೋಸೆಯು ದೇವರಿಗೆ ಹೇಳುತ್ತಾರೆ,
ನೀವು ನನ್ನ ಪೂರ್ವಜರ ದೇವರೆಂದು ಹೇಳುತ್ತೀರಿ, ಆದರೆ ನನಗೆ ವೈಯಕ್ತಿಕವಾಗಿ ನಿಮ್ಮನ್ನು ಸಂಧಿಸಲು ಬೇಕು, ನಿಮ್ಮನ್ನು ತಿಳಿದುಕೊಳ್ಳಬೇಕು. ಆ ಜ್ಞಾನವು ನನಗಿಲ್ಲವಾದರೆ ಅವರ ಎದುರು ನಾನು ನಿಲ್ಲಲಾರೆ. ಹೌದು, ಮೋಸೆಯು ದೇವರಿಗೆ ಹೇಳುತ್ತಾರೆ, ನನಗೆ ನಿಮ್ಮ ಮಹಿಮಾ ವೈಭವವನ್ನು ತೋರಿಸಿರಿ. ಈಗ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, 40 ದಿವಸ ಮೋಸೆಯು ಇಸ್ರಾಯೇಲರ ಶಿಬಿರದಲ್ಲಿ ಇರಲಿಲ್ಲ. ಸರಿಯಲ್ಲವೇ? ಆ 40 ದಿವಸಗಳಲ್ಲಿ ದೇವರು ತನ್ನ ಮಹಿಮಾ ವೈಭವವನ್ನು ಮೋಸೆಗೆ ಪ್ರಕಟಿಸುತ್ತಾನೆ. ನಂತರ ಮೋಸೆಯು ಆದಿಕಾಂಡದಿಂದ ಧರ್ಮೋಪದೇಶ ಕಾಂಡದವರೆಗೆ ಬರೆಯುತ್ತಾನೆ. ಸರಿ, ಅವನು ಬರೆಯುವ ವಿಷಯಗಳು ಅವನು ಹುಟ್ಟುವ ತುಂಬ ಕಾಲದ ಮುಂಚಿನವುಗಳು, ಸೃಷ್ಟಿಯ ಆರಂಭದಿಂದ ಹಾಗೂ ನಂತರದವುಗಳನ್ನು ದೇವರು ಮೋಸೆಗೆ ಪ್ರಕಟಿಸುತ್ತಾರೆ. ದೇವರ ಅಂಶಗಳನ್ನು, ಮಹಿಮೆಗಳನ್ನು ಮೋಸೆಯು ಅನುಭವಿಸಿದ್ದು ದೇವರು ಯಾರೆಂದು ಮತ್ತು ದೇವರ ಬಗ್ಗೆ ಈಗ ತಿಳಿಯಿತಲ್ಲವೇ? ದೇವರ ಬಗ್ಗೆ ನಮಗಿರುವ ಅಂತರಗಳು, ಕಲ್ಪನೆಗಳು, ದೇವರ ಬಗೆಗಿನ ತಿಳುವಳಿಕೆ ನಮಗೆ ಕೆಲವೊಮ್ಮೆ ನಿರಾಶೆಗೆ ಒಳಪಡಿಸುತ್ತದೆ. ನಿಮಗೆ ತುಂಬ ಸಲ ಅನುಭವವಾಗಿರಬಹುದು. ಜನರು ಮಾತಾಡಿದ್ದನ್ನು ಕೇಳಿರಬಹುದು, ನಮ್ಮ ಜೀವನದಲ್ಲಿ ದೇವರು ಹೀಗೆ ಮಾಡಿದರು, ಹಾಗೆ ಮಾಡಿದರು ಎಂದು. ಆದರೆ ನಿಮಗೆ ಅಂಥ ಯಾವ ಅನುಭವವೂ ಆಗಲಿಲ್ಲ. ಆದರೆ ತುಂಬ ಸಲ ಜನರು ತಮ್ಮ ಜೀವನದ ಪಯಣದಲ್ಲಿ ನಿರಾಶೆಗೊಳಪಡುತ್ತಾರೆ. ತುಂಬ ಅಸಫಲತೆಗಳು ಅವರನ್ನು ಅಪಧೈರ್ಯಕ್ಕೆ, ನಿರಾಶೆಗೆ ಒಳಪಡಿಸುತ್ತವೆ. ಯಾಕೆಂದರೆ ಅವರಿಗೆ ದೇವರ ಹೃದಯದ ಅರಿವಿಲ್ಲ, ದೇವರ ಮಾರ್ಗ ಅವರಿಗೆ ತಿಳಿದಿಲ್ಲ. ದೇವರು ಯಾವಾಗಲೂ ನಮ್ಮ ಪ್ರಾರ್ಥನೆಗೆ ಬದ್ಧರಾಗಿ ಇರುವುದಿಲ್ಲ, ಬದಲು ಅವರು ಅವರ ವಾಕ್ಯಕ್ಕೆ ಬದ್ಧರಾಗಿರುತ್ತಾರೆ. ಅವರ ವಾಕ್ಯದ ಗಡಿಯ ಒಳಗಿದ್ದ ಪ್ರಾರ್ಥನೆಗೆ ಅವರು ಬದ್ಧರಾಗಿರುತ್ತಾರೆ. ಅವರು ಅವರ ವಾಕ್ಯವನ್ನು ಪೂರ್ಣ ಮಾಡುತ್ತಾರೆ. ಈಗ ನಿಮಗೆಲ್ಲ ಅರ್ಥವಾಯಿತಲ್ಲವೇ? ಮತ್ತಾಯನ ಸುವಾರ್ತೆ ಅಧ್ಯಾಯ 16 ವಾಕ್ಯ 13. ಯೇಸು ಫಿಲಿಪ್ಪನ ಕೈಸರಿಯ ಎಂಬ ಪಟ್ಟಣಕ್ಕೆ ಪ್ರಾರ್ಥನೆಗೆ ಬಂದಾಗ ಜನರು ಮನುಷ್ಯಕುಮಾರನಾದ ನನ್ನನ್ನು ಯಾರೆಂದು ಹೇಳ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದನು. ಇಲ್ಲಿ ಯೇಸುವು ತನ್ನ ಶಿಷ್ಯರಲ್ಲಿ ಕೇಳುತ್ತಾರೆ, ನೀವು ನನ್ನನ್ನು ಯಾರೆಂದು ಅನ್ನುತ್ತೀರಿ? ಸಮಾಜವು ನನ್ನನ್ನು ಯಾರೆಂದು ಅನ್ನುತ್ತಾರೆ? ಜನರು ಏನು ಹೇಳುತ್ತಾರೆ ನನ್ನ ಬಗ್ಗೆ? ಆವಾಗ ಶಿಷ್ಯರು ಹೇಳ್ತಾರೆ, ಕೆಲವರು ನೀನು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಇನ್ನು ಕೆಲವರು ಏಲಿಯನು, ಇನ್ನು ಕೆಲವರು ಯೆರೆಮೀಯ, ಮತ್ತು ಕೆಲವರು ಹೇಳುತ್ತಾರೆ ಪ್ರವಾದಿಗಳಲ್ಲಿ ಒಬ್ಬರು ಎಂದು. ಜನರ ನಡುವೆ ಯೇಸು ಯಾರೆಂದು ಗ್ರಹಿಕೆ ಇರುತ್ತದೆ. ಇದು ನಿಮಗೆ ತಿಳಿದಿರಲಿ, ಈ ಜನರು ಯೆಹೂದ್ಯರು, ತಮ್ಮ ಪವಿತ್ರ ಪುಸ್ತಕ ತೋರವನ್ನು ಕಲಿತವರು, ಅಲ್ಲದೆ ಕ್ರಿಸ್ತನು ಬರುವಾಗ ವಿಷಯಗಳು ಹೇಗಿರುತ್ತವೆ ಎಂದು ಅವರು ಚೆನ್ನಾಗಿ ಅರಿತಿದ್ದರು. ಸರಿ, ಯೇಸು ಗುಣಪಡಿಸುವುದು, ಕೆಟ್ಟ ಆತ್ಮಗಳಿಂದ ಬಿಡುಗಡೆಯನ್ನು ಕೊಡುವುದು, ಅದ್ಭುತಗಳನ್ನು ಮಾಡುವುದು ನೋಡಿದ ಹೊರತಾಗಿಯೂ ಅವರು ಯೇಸುವನ್ನು ಒಬ್ಬ ಪ್ರವಾದಿಗಳಲ್ಲಿ ಒಂದು ಎಂದು ತಿಳಿಯುತ್ತಾರೆ. ಇದನ್ನೆಲ್ಲ ಯಾರು ಹೇಳುತ್ತಾರೆ? ಅವರ ಜೊತೆಗೆ ಇದ್ದವರು, ಉಂಡು ತಿಂದು ಬಾಳಿದವರು ಇದನ್ನು ನಿರ್ದೇಶಿಸುತ್ತಾರೆ. ಅಪೊಸ್ತಲರು ಅವರ ಸಂಗಡ ಜೀವಿಸಿದವರು, 2.5-3 ವರ್ಷದಿಂದ ಅವರ ಜೊತೆಗಿದ್ದವರು. ಇದು ಅವರ ಸೇವೆಯ ಕೊನೆಗೆ ಅಲ್ಲ, ಆದರೆ ಸೇವೆಯ ಮಧ್ಯ ಸಮಯದಲ್ಲಿ ಯೇಸು ಇದನ್ನು ಶಿಷ್ಯರಲ್ಲಿ ಕೇಳುತ್ತಾರೆ. ತುಂಬ ದಿವಸಗಳನ್ನು, ರಾತ್ರಿಗಳನ್ನು ಯೇಸುವಿನ ಸಂಗಡ ಅವರು ಕಳೆದಿದ್ದಾರೆ. ಎಲ್ಲ ಅದ್ಭುತ ಕಾರ್ಯಗಳನ್ನು ನೋಡಿದವರು. ಈಗ ಯೇಸು ಅವರಲ್ಲಿ ಕೇಳುತ್ತಾರೆ, ನೀವು ನನ್ನನ್ನು ಏನೆಂದು ಕರೆಯುತ್ತೀರಿ? ನೀವು ಇಷ್ಟು ಸಮಯ ನನ್ನನ್ನು ಹಿಂಬಾಲಿಸಿ
ನನ್ನ ಬಗ್ಗೆ ಯಾವ ತಿಳುವಳಿಕೆ ನಿಮಗುಂಟು? ನೀವು ನನ್ನ ಜೊತೆ ನಡೆದಾಡಿದವರು. ನೀವು ವಿಷಯಗಳನ್ನು ಕಂಡಿದ್ದೀರಿ, ನೋಡಿದ್ದೀರಿ, ಕೇಳಿದ್ದೀರಿ. ನೀವು ಇವುಗಳೆಲ್ಲದರ ಅನುಭವವನ್ನು ಪಡೆದಿದ್ದೀರಿ. ಇವುಗಳೆಲ್ಲದರ ಜೊತೆಗೆ ನನ್ನನ್ನು ಹಿಂಬಾಲಿಸಿ ನೀವು ನನ್ನನ್ನು ಯಾರೆಂದು ಗ್ರಹಿಸ್ತೀರಿ? ನಾನು ಯಾರೆಂದು ತಿಳಿದುಕೊಂಡಿದ್ದೀರಿ? ಈ ಶಿಷ್ಯರು ಯೇಸುವಿನ ಜೊತೆಗೆ ಇದ್ದರು. ಯೇಸು ರೊಟ್ಟಿಯನ್ನು ಮುರಿದುಕೊಟ್ಟಾಗ ಅವರು ಅದನ್ನು ತಿಂದಿದ್ದಾರೆ. ಬಿರುಗಾಳಿಯು ಎದ್ದಾಗ ಅದನ್ನು ಶಾಂತ ಮಾಡಿದ್ದನ್ನು ನೋಡಿದ್ದಾರೆ. ಕುರುಡರಿಗೆ ಕಣ್ಣು ಕಾಣಿಸುವಂತೆ ಮಾಡುವುದನ್ನು ನೋಡಿದ್ದಾರೆ. ಸತ್ತವರೊಳಗಿಂದ ಎಬ್ಬಿಸಿದನ್ನು ಎಲ್ಲವನ್ನು ನೋಡಿ ಸಹ ಯೇಸು ಯಾರೆಂದು ಅವರಿಗೆ ಯಾವ ಸುಳಿವೂ ಇಲ್ಲ. ಸರಿಯಲ್ಲವೇ? ಯಾಕೆಂದರೆ ಇಲ್ಲಿ ಎಲ್ಲರೂ ಮೌನವಾಗಿದ್ದಾರೆ. 11 ಮಂದಿ ಏನನ್ನೂ ಹೇಳಲಿಲ್ಲ. ಯೇಸು ಯಾರೆಂದು ಅವರಿಗೆ ಸ್ವಲ್ಪವಾದರೂ ಊಹೆ ಇರುತ್ತಿದ್ದರೆ ಅವರು ಏನನ್ನಾದರೂ ಹೇಳುತ್ತಿದ್ದರು. ಆದರೆ ಅವರಿಗೆ ಯಾವ ಸುಳಿವೂ ಇಲ್ಲ. ಅವರ ಸಂಗಡ ನಡೆದ ಹೊರತಾಗಿಯೂ ಅವರಿಗೆ ಯಾವ ಸುಳಿವೂ ಇಲ್ಲ. ತುಂಬ ಸಲ ಕೆಲವು ವಿಶ್ವಾಸಿಗಳ ಸ್ಥಿತಿ ಸಹ ಇದೇ ರೀತಿ ಇರುತ್ತದೆ. ದೇವರ ವಾಕ್ಯವು ಮುಂದುವರಿಸುತ್ತಾ ಹೇಳುತ್ತದೆ, ಸಿಮೋನ ಪೇತ್ರನು ಹೇಳುತ್ತಾನೆ, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವಕುಮಾರನು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೇಸು ಉತ್ತರ ಕೊಟ್ಟು ಹೇಳುತ್ತಾರೆ, ಅದಕ್ಕೆ ಯೇಸು, ಯೋನನ ಮಗನಾದ ಸಿಮೋನನೇ, ನೀನು ಧನ್ಯನು, ಏಕೆಂದರೆ ಇದು ಮನುಷ್ಯನ ನಿನಗೆ ಪ್ರಕಟವಾಗಿಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ಇದನ್ನು ನಿನಗೆ ಪ್ರಕಟಿಸಪಡಿರುವನು ಎಂದು ಹೇಳಿದನು. ನಿಮ್ಮ ಸ್ವಾಭಾವಿಕ ಮನಸ್ಸು ತುಂಬ ವಿಷಯಗಳನ್ನು ನಿಮಗೆ ಬಹಿರಂಗಪಡಿಸುತ್ತದೆ. ಸರಿ, ಕೆಲವು ವಿಷಯಗಳನ್ನು ನಿಮ್ಮ ಭೌತಿಕ ಮನಸ್ಸು ಪ್ರಕಟಿಸಬಹುದು. ಇನ್ನೂ ಕೆಲವು ವಿಷಯಗಳನ್ನು ನಿಮ್ಮ ಅನುಭವ ಹಾಗೂ ಈ ಜೀವನದಲ್ಲಿ ನೀವು ತಿಳಿದಿರಬಹುದು. ನೀವು ಪಡೆದಿರುವ ತಿಳುವಳಿಕೆಯಿಂದ ಬಂದಿರಬಹುದು. ಹೌದು, ತುಂಬ ಸಂಗತಿಗಳನ್ನು ನಿಮ್ಮ ರಕ್ತ ಮಾಂಸವು ನಿಮಗೆ ಬಹಿರಂಗಪಡಿಸಬಹುದು, ನಿಮಗೆ ತಿಳಿಸಬಹುದು ಅಥವಾ ತರಬೇತಿ ನೀಡಬಹುದು. ಆದರೆ ಇಲ್ಲಿ ಯೇಸು ಹೇಳುತ್ತಾರೆ, ಇನ್ನೂ ಕೆಲವು ಸಂಗತಿಗಳಿವೆ. ಅವುಗಳನ್ನು ನಿಮ್ಮ ಸ್ವಾಭಾವಿಕ ಮನಸ್ಸು ನಿಮಗೆ ಪ್ರಕಟಿಸುವುದಿಲ್ಲ. ಕೆಲವು ವಿಷಯಗಳನ್ನು ರಕ್ತ ಮಾಂಸ ಪ್ರಕಟಿಸಲು ಸಾಧ್ಯವಿಲ್ಲ. ಮತ್ತು ಮುಂದುವರಿಸುತ್ತಾ ಯೇಸು ಹೇಳುತ್ತಾರೆ, ಇದನ್ನು ನಿನ್ನ ಸ್ವಾಭಾವಿಕ ಮನಸ್ಸು ಇದನ್ನು ನಿನಗೆ ಪ್ರಕಟಿಸಲಿಲ್ಲ, ಆದರೆ ಇದು ದೇವರ ಆತ್ಮದಿಂದ ಪ್ರಕಟಿಸಲ್ಪಟ್ಟಿತು. ದೇವರ ವಾಕ್ಯವನ್ನು ಪುನಃ ಒಮ್ಮೆ ಓದುವ. ಯೋನನ ಮಗನಾದ ಸಿಮೋನನೇ, ನೀನು ಧನ್ಯನು, ಏಕೆಂದರೆ ಇದು ಮನುಷ್ಯನಿಂದ ನಿನಗೆ ಪ್ರಕಟವಾಗಿಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ಇದನ್ನು ನಿನಗೆ ಪ್ರಕಟಿಸಪಡಿರುವನೆಂದು ಹೇಳಿದನು. ಸರಿ, ನಿಮ್ಮ ಸ್ವಾಭಾವಿಕ ಮನಸ್ಸು ಕೆಲವು ವಿಷಯಗಳನ್ನು ನಿಮಗೆ ಪ್ರಕಟಿಸಬಹುದು. ಅದನ್ನು ತಿಳಿದುಕೊಳ್ಳಲು ನಿಮ್ಮ ಭೌತಿಕ ಮನಸ್ಸು ಸಹಾಯ ಮಾಡಬಹುದು. ಆದರೆ ತುಂಬ ವಿಷಯಗಳನ್ನು ನಮ್ಮ ಸ್ವಾಭಾವಿಕ ಮನಸ್ಸು ಊಹಿಸಲು ಸಾಧ್ಯವಿಲ್ಲ. ಅವುಗಳನ್ನು ದೇವರಾತ್ಮ ಮಾತ್ರ ಪ್ರಕಟಿಸಲು ಸಾಧ್ಯ. ಯೋಹನ್ನ ಅಧ್ಯಾಯ 16 ವಾಕ್ಯ 12 ಮತ್ತು 13. ನಾನು ನಿಮಗೆ ಹೇಳಬೇಕಾದ ವಿಷಯಗಳು ಇನ್ನೂ ಬಹಳ ಉಂಟು, ಆದರೆ ನೀವು ಈಗ ಅವುಗಳನ್ನು ಗ್ರಹಿಸಲು ನಿಮ್ಮಲ್ಲಿ ಸಾಮರ್ಥ್ಯವಿಲ್ಲ. ಆದರೆ ಸತ್ಯದ ಆತ್ಮನು ಬರುವಾಗ ಆತನು ನಿಮ್ಮನ್ನು ಪೂರ್ಣ ಸತ್ಯದ ಕಡೆಗೆ ನಡೆಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತನಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದೆ ನಡೆಯುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಇಲ್ಲಿ ಯೇಸು ಹೇಳುತ್ತಾರೆ, ನಾನು ನಿಮಗೆ ತುಂಬ ವಿಷಯಗಳನ್ನು ಹೇಳಲು ಬಯಸುತ್ತೇನೆ, ಬಹಿರಂಗಪಡಿಸಲು ಆಶಿಸುತ್ತೇನೆ. ಆದರೆ ಈ ವಿಷಯಗಳನ್ನು ನೀವು ನಿಭಾಯಿಸಲು ಅಸಮರ್ಥರಾಗಿದ್ದೀರಿ. ನಿಮ್ಮಲ್ಲಿರುವ ಅಸಮರ್ಥನೆ ಇವುಗಳನ್ನು ನಿಭಾಯಿಸಲು ನಿಮಗಿರುವ ಕೊರತೆಯಿಂದಾಗಿ ನಾನು ತುಂಬ ವಿಷಯಗಳನ್ನು ನಿಮಗೆ ತಿಳಿಸಲು ಇಚ್ಛಿಸಿದರೂ ನನಗೆ ಅಸಾಧ್ಯವಾಗಿದೆ. ಯಾಕೆಂದರೆ
ನಿಮಗಿದನ್ನು ನಿಭಾಯಿಸಲು ಸಾಧ್ಯವಿಲ್ಲ. ಸರಿ, ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು, ಆದರೆ ಸಾಧ್ಯವಿಲ್ಲ. ಯಾಕೆಂದರೆ ನಿಮಗಿರುವ ಸಾಮರ್ಥ್ಯದ ಕೊರತೆ. ನಿಮ್ಮ ಅಸಮರ್ಥತೆಯಿಂದ ನಿಮಗೆ ಇದನ್ನು ನಿಭಾಯಿಸಲು ಸಾಧ್ಯವಿಲ್ಲದ ಕಾರಣ ಇದನ್ನು ಊಹಿಸಲು ನೀವು ಅಸಮರ್ಥರಾಗಿದ್ದೀರಿ. ನಿಮ್ಮಲ್ಲಿರುವ ಆತ್ಮಿಕ ಮನಸ್ಸಿಗೆ ಇದನ್ನು ನಿಭಾಯಿಸಲು ಸ್ವೀಕರಿಸಲು ಅಸಾಧ್ಯವಾಗಿದೆ. ಯೇಸು ಹೇಳುತ್ತಾರೆ, ನನಗೆ ಬಹಳ ವಿಷಯಗಳನ್ನು ನಿಮಗೆ ತಿಳಿಸಬೇಕೆಂದು ಉಂಟು, ಆದರೆ ಅಸಾಧ್ಯವಾಗಿದೆ. ಸುಮ್ಮನೆ, ಯಾಕೆಂದರೆ ನಿಮ್ಮಿಂದ ನಿಭಾಯಿಸಲು ಸಾಧ್ಯವಿಲ್ಲ. ಸರಿಯಲ್ಲವೇ? ನೀವು ಅರ್ಥ ಮಾಡಿಕೊಳ್ಳುತ್ತೀರಿ ಎಂದು ಭಾವಿಸುತ್ತೇನೆ. ಯೆಶಾಯ 40ನೇ ಅಧ್ಯಾಯ ವಾಕ್ಯ 28. ನೀನು ಗ್ರಹಿಸಲಿಲ್ಲವೋ, ಕೇಳಲಿಲ್ಲವೋ? ಯೆಹೋವನು ನಿರಂತರ ದೇವರು, ಭೂಮಿಯ ಕಟ್ಟಕಡೆಗಳನ್ನು ನಿರ್ಮಿಸಿದವನೂ ಆಗಿದ್ದಾನೆ. ಆತನು ದಣಿದು ಬಳಲುವುದಿಲ್ಲ. ಆತನ ವಿವೇಕವು ಪರಿಶೋಧನೆಗೆ ಅಗಮ್ಯ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ಬಲಹೀನನಿಗೆ ಬಹು ಬಲವನ್ನು ದಯಪಾಲಿಸುತ್ತಾನೆ. ಯುವಕರು ದಣಿದು ಬಳಲುವರು, ತರುಣ ಸೊರಗಿ ಮುಗ್ಗರಿಸುವರು. ಇಲ್ಲಿ ಪ್ರವಾದಿಯು ದೇವರ ಕೆಲವು ಅಂಶಗಳನ್ನು ಪ್ರಕಟಪಡಿಸುತ್ತಾನೆ. ದೇವರು ಆತನು ದಣಿಯುವುದಿಲ್ಲ, ಆತನು ಸೋಲುವುದಿಲ್ಲ. ಆತನ ವಿವೇಕವು ಪರಿಶೋಧನೆಗೆ ಅಗಮ್ಯವಾಗಿದೆ. ನೀವು ಅವರನ್ನು ಸಂಪೂರ್ಣವಾಗಿ ಅರಿತುಕೊಳ್ಳಲು ಸಾಧ್ಯವಿಲ್ಲ. ಅವರ ತಿಳುವಳಿಕೆಯು ಹುಡುಕಲಾಗುವುದಿಲ್ಲ. ಅವರು ಅವರ ಜ್ಞಾನವನ್ನು ವೃದ್ಧಿಸಲು ಪುಸ್ತಕಗಳನ್ನು ಓದಬೇಕಾಗಿಲ್ಲ. ವಸ್ತುಗಳನ್ನು ತಿಳಿದುಕೊಳ್ಳಲು ಸ್ವಯಂ ವಿದ್ಯಾವಂತನಾಗಬೇಕಿಲ್ಲ. ದೇವರು ಸಂಪೂರ್ಣರಾಗಿದ್ದಾರೆ. ಇವರು ಪರಿಪೂರ್ಣರಾಗಿದ್ದಾರೆ. ಇವರು ಸೃಷ್ಟಿಕರ್ತ. ತಿಳಿತಲ್ಲವೇ? ದೇವರ ವಾಕ್ಯ ಹೇಳುತ್ತದೆ, ದೇವರು ಮನುಷ್ಯನನ್ನು ಸೃಷ್ಟಿಸಿದ ಹಾಗೂ ಮನುಷ್ಯನನ್ನು ತನ್ನ ಸ್ವರೂಪ ಹಾಗೂ ಹೋಲಿಕೆಯಂತೆ ಸೃಷ್ಟಿಸಿದನು. ಸರಿ, ಆದರೆ ದೇವರ ವಾಕ್ಯಗಳನ್ನು ಅಧ್ಯಯಿಸುವಾಗ ನಾವು ನೋಡುತ್ತೇವೆ, ದೇವರು ತನ್ನ ಎಲ್ಲ ಅಂಶಗಳನ್ನು ಮನುಷ್ಯನಿಗೆ ನೀಡಲಿಲ್ಲ. ದೇವರು ಮನುಷ್ಯನನ್ನು ತನ್ನ ಸ್ವರೂಪ ಹಾಗೂ ಹೋಲಿಕೆಯಂತೆ ಸೃಷ್ಟಿಸಿದರೂ ಎಲ್ಲ ಅಂಶಗಳನ್ನು ಮನುಷ್ಯನಲ್ಲಿ ಹಂಚಿಕೊಳ್ಳಲಿಲ್ಲ. ಹೌದು, ಸರಳವಾಗಿ ಹೇಳುವುದಾದರೆ ದೇವರು ಮನುಷ್ಯನನ್ನು ತನ್ನ ಸ್ವಂತ ಸ್ವರೂಪ ಹಾಗೂ ಹೋಲಿಕೆಯಂತೆ ಸೃಷ್ಟಿಸಿದರೂ ಮನುಷ್ಯ ಮತ್ತು ದೇವರ ನಡುವೆ ತುಂಬ ಅಂತರ ಉಂಟು. ಸುಮ್ಮನೆ ಹೇಳುವುದಾದರೆ ದೇವರು ಸರ್ವಶಕ್ತನೂ ಬಹಳ ಪ್ರಭಾವಶಾಲಿಯೂ ಆಗಿದ್ದಾನೆ. ಆದರೆ ಮನುಷ್ಯನಾಗಿ ನಾವು ನೋಡುತ್ತೇವೆ ತುಂಬ ಕೊರತೆಗಳನ್ನು. ನಿಮ್ಮಲ್ಲಿ ಒಬ್ಬ ಮನುಷ್ಯನು ಗುಣ ಹೊಂದಲು ಪ್ರಾರ್ಥನೆಗೆ ಬಂದರೆ ನೀವು ಪ್ರಾರ್ಥಿಸುವಾಗ ಒಬ್ಬನು ಗುಣ ಹೊಂದುತ್ತಾನೆ, ಆದರೆ ಇನ್ನೊಬ್ಬ ಗುಣ ಹೊಂದುವುದಿಲ್ಲ. ಆದರೆ ಯೇಸುವಿನ ಬಳಿ ಬಂದ ಎಲ್ಲರೂ ಗುಣ ಹೊಂದಿದರು, ಯಾಕೆಂದರೆ ಯೇಸುವು ಸರ್ವಶಕ್ತನಾಗಿದ್ದನು. ಆದರೆ ಮನುಷ್ಯನಲ್ಲಿ ಕೊರತೆ ಉಂಟು. ನಾನು ಹೇಳುವುದು ನಿಮಗೆ ಅರ್ಥವಾಗುತ್ತಿದಲ್ಲವೇ? ಮನುಷ್ಯನಲ್ಲಿ ದೇವರು ಕೊರತೆಯನ್ನಿಟ್ಟಿದ್ದಾರೆ. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯದಲ್ಲಿ ನಾವು ನೋಡಿದೆವು, ಪೂರ್ವ ನಿಗದಿತ ಸಮಯ ಋತುಗಳು ಇವೆ. ಮನುಷ್ಯನು ಅವನನ್ನು ಹುಡುಕಬೇಕು, ಬಳಿಕ ಅವನನ್ನು ಕಂಡುಕೊಳ್ಳಬೇಕು. ದೇವರು ಕೆಲವು ವಿಷಯಗಳನ್ನು ನೇಮಿಸುತ್ತಾರೆ. ಅವರ ಗಡಿ ಪ್ರದೇಶಗಳನ್ನು, ವಾಸಿಸುವ ಸ್ಥಳಗಳನ್ನು ಮುಂದುವರಿಸುತ್ತಾ ಹೇಳುತ್ತಾರೆ, ಅವರು ಅವನನ್ನು ಹುಡುಕುವವರಾಗಬೇಕು. ಆದುದರಿಂದ ಅವರು ಕಾಲ ಋತುಗಳನ್ನು ಸೃಷ್ಟಿಸಿದರು, ಯಾಕೆಂದರೆ ಮನುಷ್ಯನು ಅವರನ್ನು ಹುಡುಕಬೇಕೆಂದು. ಕೆಲವೊಮ್ಮೆ ನೀವು ಅನುಭವಿಸಬಹುದು, ಕೆಲವು ವಿಷಯಗಳಲ್ಲಿ ನಿರ್ಬಂಧನೆಗಳು, ಕತ್ತಲಲ್ಲಿ ತಡಕಾಡುವಿಕೆ, ಹುಡುಕುವುದು.
ಹೌದು, ಇದೆಲ್ಲ ಯಾಕೆ ನಡೆಯುತ್ತದೆ ಎಂದರೆ ದೇವರ ವಾಕ್ಯ ಹೇಳುತ್ತದೆ, ನೀವು ಅವರಲ್ಲಿ ಬರಬೇಕು, ಅವರನ್ನು ತಿಳಿದುಕೊಳ್ಳಬೇಕು ಮತ್ತು ಅವರನ್ನೇ ನಿಮಗೆ ಪ್ರಕಟಿಸಬೇಕೆಂದು. ನಿಮ್ಮ ಜೀವಿತದಲ್ಲಿ ನೀವು ಅನುಭವಿಸುವ ಎಲ್ಲ ಹೋರಾಟಗಳು, ಕಷ್ಟಗಳು ಅವರನ್ನೇ ನಿಮಗೆ ಬಹಿರಂಗಪಡಿಸಲು ನೀವು ಅವರನ್ನು ಹುಡುಕಬೇಕು. ಕಳೆದ ವಾರದಲ್ಲಿ ನಾವು ಕೇಳಿದೆವು, ನಿಮ್ಮ ಪೂರ್ಣ ಹೃದಯದಿಂದ ದೇವರನ್ನು ಹುಡುಕಿದರೆ ನೀವು ಅವರನ್ನು ಕಂಡುಕೊಳ್ಳುವಿರೆಂದು. ನಿಮ್ಮ ಪೂರ್ಣ ಹೃದಯದಿಂದ ಅವರನ್ನು ಹುಡುಕಿದರೆ ಅವರು ನಿಮಗೆ ಸಿಗುತ್ತಾರೆ. ಇದು ದೇವರ ವಾಗ್ದಾನವಾಗಿದೆ. ಅವರು ಅವರ ವಾಗ್ದಾನಕ್ಕೆ ಬದ್ಧರಾಗಿದ್ದಾರೆ. ಹೌದು, ಜನರ ಜೀವಿತದಲ್ಲಿ ಕೆಲವು ಇಂಥ ಘಟನೆಗಳು ನಡೆಯುತ್ತವೆ. ಅಂದರೆ ಅವರು ದೇವರನ್ನು ಹುಡುಕಲೇಬೇಕು. ಹೇಗೆ ಮನುಷ್ಯನು ಕತ್ತಲಲ್ಲಿ ತಡಕಾಡುತ್ತಾನೋ ಹಾಗೆಯೇ ದೇವರ ವಾಕ್ಯ ಹೇಳುತ್ತದೆ, ಆದುದರಿಂದ ಜನರು ಹುಡುಕುವಾಗ ತನ್ನನ್ನೇ ಅವರಿಗೆ ಪ್ರಕಟಿಸುತ್ತೇನೆ. ಜನರು ಕೆಲವು ಪರಿಸ್ಥಿತಿಗಳು, ಸಂದರ್ಭಗಳಲ್ಲಿ ಹಾದು ಹೋಗುವಾಗ ಕತ್ತಲಲ್ಲಿ ತಡಕಾಡುವಂತರಾಗುತ್ತಾರೆ. ಅವರಿಗೆ ಯಾವುದೇ ಅರ್ಥವಾಗುವುದಿಲ್ಲ. ಅವರಲ್ಲಿ ಬಹಳ ಪ್ರಶ್ನೆಗಳು ಏಳುತ್ತವೆ. ಆದರೂ ಆ ಎಲ್ಲದರ ನಡುವೆ ಮನುಷ್ಯನು ಅವರನ್ನು ಹುಡುಕಬೇಕು. ದೇವರ ವಾಕ್ಯ ಹೇಳುತ್ತದೆ, ಹೀಗೆ ತನ್ನನ್ನೇ ಅವರಿಗೆ ಪ್ರಕಟಪಡಿಸುತ್ತೇನೆ. ಆಮೆನ್. ಹೆಬ್ರಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 14. ಮೊದಲಿನಿಂದಲೂ ಇರುವ ನಮ್ಮ ಭರವಸೆಯನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವುದಾದರೆ ನಾವು ಕ್ರಿಸ್ತನಲ್ಲಿ ಪಾಲುಗಾರರಾಗುತ್ತೇವೆ. ದೇವರ ವಾಕ್ಯವು ಹೇಳ್ತದೆ, ನನ್ನನ್ನು ನಿಮ್ಮನ್ನು ದೇವರು ಪಾಲುದಾರರಾಗಲು ಸೃಷ್ಟಿಸಿದ್ದಾನೆ ಕ್ರಿಸ್ತನಲ್ಲಿ. ಕ್ರಿಸ್ತನು ಏನೆಲ್ಲ ಮಾಡಿದ್ದಾನೋ, ಏನೆಲ್ಲ ಪ್ರಕಟಿಸಿದ್ದಾನೋ, ಏನೆಲ್ಲ ಪ್ರತಿನಿಧಿಸಿದ್ದಾನೋ, ಏನೆಲ್ಲ ಮಾತಾಡಿದ್ದಾರೋ ಅದೆಲ್ಲದರಲ್ಲಿಯೂ ನಾವು ಪಾಲುಗೊಳ್ಳಲು ಸರಿ. ಯಾವುದನ್ನೆಲ್ಲ ಅವರು ಪ್ರಕಟಿಸಿದರೋ, ಸೃಷ್ಟಿಗೊಳಿಸಿದರೋ ಅದರಲ್ಲಿ ನಾವು ಪಾಲುದಾರರಾಗಲು ಯೇಸು ನಾವು ಅವುಗಳಲ್ಲೆಲ್ಲ ಪಾಲುದಾರರಾಗಬೇಕೆಂದು ಬಯಸುತ್ತಾರೆ. ನಿಮ್ಮ ನೆರೆಯವರಲ್ಲಿ ಹೇಳಿ, ನೀವು ಪಾಲುದಾರರಾಗಲು ನಿಮಗೆ ಕರೆ ನೀಡಿದ್ದಾರೆ. ಅವರ ಶಕ್ತಿಯಲ್ಲಿ, ಮಹಿಮೆಯಲ್ಲಿ, ಘನತೆಯಲ್ಲಿ ನಾವು ಅವರಲ್ಲಿ ಪಾಲುದಾರರಾಗಬೇಕೆಂದು ಅವರು ನಮ್ಮನ್ನು ಸೃಷ್ಟಿಸಿದರು. 1 ಕೊರಿಂಥಿಯರಿಗೆ 13ನೇ ಅಧ್ಯಾಯ ವಾಕ್ಯ 9. ಅಪೂರ್ಣವಾಗಿ ತಿಳಿದುಕೊಳ್ಳುತ್ತೇವೆ, ಅಪೂರ್ಣವಾಗಿ ಪ್ರವಾದಿಸುತ್ತೇವೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದೇವರು ಸರ್ವಶಕ್ತ ಮಾತ್ರವಲ್ಲ, ಅವರು ಸರ್ವಜ್ಞಾನಿಯೂ ಹೌದು, ಎಲ್ಲವನ್ನು ನೋಡುವವ. ನೀವು ಈ ಕೋಣೆಯ ಆಚೆ ನೋಡಲು ಸಾಧ್ಯವೇ? ಸಾಧ್ಯವಿಲ್ಲ, ನನ್ನಿಂದಲೂ ಸಾಧ್ಯವಿಲ್ಲ. ಆದರೆ ನಾವೀಗ ಮಾತಾಡುವ ದೇವರು ಎಲ್ಲವನ್ನು, ಈ ಎಲ್ಲ ವಿಶ್ವವನ್ನು ನೋಡಲು ಶಕ್ತರಾಗಿದ್ದಾರೆ. ಯಾರು? ಸರ್ವಜ್ಞಾನಿ, ಸರ್ವವನ್ನೂ ಬಲ್ಲವನು, ಎಲ್ಲವನ್ನೂ ನೋಡಲು ಅರಿಯಲು ಶಕ್ತನಾಗಿದ್ದವನು. ಇಲ್ಲಿ 1ನೇ ಕೊರಿಂಥದವರಿಗೆ 13ನೇ ಅಧ್ಯಾಯ 9ನೇ ವಾಕ್ಯ ಹೇಳುತ್ತದೆ, ಮನುಷ್ಯನ ಮಿತಿಯನ್ನು. ಅದೇನೆಂದರೆ ನಾವು ಅಪೂರ್ಣವಾಗಿ ನೋಡುತ್ತೇವೆ. ಹೌದು, ನಮ್ಮ ದೃಷ್ಟಿಯು ಮಿತಿಯುಳ್ಳದಾಗಿದೆ. ಪುನಃ ಈ ವಾಕ್ಯವನ್ನು ಕೇಳುವ, ಅಪೂರ್ಣವಾಗಿ ತಿಳಿದುಕೊಳ್ಳುತ್ತೇವೆ, ಅಪೂರ್ಣವಾಗಿ ಪ್ರವಾದಿಸುತ್ತೇವೆ. ಹೌದು, ಮನುಷ್ಯನಲ್ಲಿ ದೇವರು ಯಾವಾಗಲೂ ಕೊರತೆಯನ್ನಿಟ್ಟಿದ್ದಾರೆ. ಏನೆಂದರೆ ಅವರು ಅಪೂರ್ಣವಾಗಿ ನೋಡುತ್ತಾರೆ, ಅಪೂರ್ಣವಾಗಿ ಪ್ರವಾದಿಸುತ್ತಾರೆ. ಪ್ರತಿಯೊಂದರಲ್ಲಿಯೂ ಮಿತಿ ಇದೆ. ದೇವರು ಮನುಷ್ಯನನ್ನು ತನ್ನ ಸ್ವರೂಪ ಹಾಗೂ ಹೋಲಿಕೆಯಂತೆ ಸೃಷ್ಟಿಸಿದರೂ ನಮ್ಮಲ್ಲಿ ತುಂಬ ಅಸಮಾನತೆ ಇದೆ, ವಿಭಿನ್ನತೆ ಇದೆ. ಎಂಥ ದೇವರು ಮತ್ತು ಎಂಥ ಮನುಷ್ಯನೆಂದು, ಸರಿಯಲ್ಲವೇ?
ದೇವರಲ್ಲಿದ್ದ 3 ಮುಖ್ಯಾಂಶಗಳು ಮನುಷ್ಯ ಮತ್ತು ದೇವರನ್ನು ಪ್ರತ್ಯೇಕಿಸುತ್ತದೆ. 1. ದೇವರು ಸರ್ವವ್ಯಾಪಿ, ಅವರು ಎಲ್ಲ ಕಡೆಯೂ ಇದ್ದಾರೆ. ಕೀರ್ತನೆಗಾರರಲ್ಲಿ ಒಬ್ಬರು ದೇವರನ್ನು ತುಂಬ ಚೆನ್ನಾಗಿ ಅರಿತಿದ್ದರು, ಎಷ್ಟೆಂದರೆ ಯೇಸುವಿನ ಶಿಷ್ಯರಿಗಿಂತಲೂ ಒಳ್ಳೆಯದಾಗಿ. ಕೀರ್ತನೆಗಾರ ಕೀರ್ತನೆ 139ರಲ್ಲಿ ಹೇಳುತ್ತಾನೆ, ನಾನು ಸಮುದ್ರದ ಕಾರ್ಗತ್ತಲಿನ ಆಳಕ್ಕೆ ಹೋದರೂ ನೀನು ಅಲ್ಲಿದ್ದಿ. ಈ ಕೀರ್ತನೆಗಾರ ದೇವರ ಕೆಲವು ಅಂಶಗಳನ್ನು ತಿಳಿದಿದ್ದ. ದೇವರು ಸರ್ವವ್ಯಾಪಿ ಎಂದು. ನಿನ್ನ ಪ್ರಸನ್ನತೆಯಿಂದ ಎಲ್ಲಿ ನಾನು ಅಡಗಲಿ? ನಿನಗೆ ತಿಳಿಯದಂತೆ ನಾನು ಹೇಗೆ ಏನನ್ನಾದರೂ ಮಾಡಲಿ? ಇವರಿಗೆ ದೇವರ ಬಗ್ಗೆ ಹೆಚ್ಚಿನ ಜ್ಞಾನವಿತ್ತು. ಯೇಸುವಿನ ಶಿಷ್ಯರಿಗಿಂತ ಜಾಸ್ತಿ ತಿಳುವಳಿಕೆ ದೇವರ ಬಗ್ಗೆ ಇವರಿಗೆ ಇತ್ತು. ಶಿಷ್ಯರು ಯೇಸುವಿನ ಸಂಗಡ ತಿಂದರು, ಕುಡಿದರು, ನಡೆದಾಡಿದರು, ಬಾಳಿದರು, ಅನುಭವಿಸಿದರು. ಆದರೆ ದಾವೀದನಿಗೆ ದೇವರ ಬಗ್ಗೆ ಊಹೆ, ತಿಳುವಳಿಕೆ ಇವರೆಲ್ಲದಕ್ಕಿಂತ ಜಾಸ್ತಿ ಇತ್ತು. ದೇವರ ವಾಕ್ಯವನ್ನು ನೋಡುವುದಾದರೆ ದಾವೀದನಿಗೆ ತಿಳಿದಿದ್ದ ದೇವರ ಗುಣ ಅತಿಶಯಗಳು, ದೇವರ ಬಗ್ಗೆ ಇದ್ದ ತಿಳುವಳಿಕೆ. ಅವನು ಹೇಳುತ್ತಾನೆ, ಜೀವಂತ ದೇವರ ಕೈಯಲ್ಲಿ ಬೀಳುವುದು ಎಷ್ಟೋ ಉತ್ತಮವೆಂದು. ಸರಿಯಲ್ಲವೇ? ಕೀರ್ತನೆ 145 ವಾಕ್ಯ 8ರಿಂದ. ಯೆಹೋವನು ದಯೆಯೂ ಕನಿಕರವೂ ಉಳ್ಳವನು, ದೀರ್ಘಶಾಂತನು, ಪ್ರೀತಿಪೂರ್ಣನೂ ಆಗಿದ್ದಾನೆ. ಯೆಹೋವನು ಸರ್ವೋಪಕಾರಿಯೂ ತಾನು ನಿರ್ಮಿಸಿದವುಗಳನ್ನೆಲ್ಲ ಕರುಣಿಸುವಾತನೂ ಆಗಿದ್ದಾನೆ. ಯೆಹೋವನೇ, ನಿನ್ನ ಸೃಷ್ಟಿಯೆಲ್ಲವೂ ನಿನ್ನನ್ನು ಸ್ತುತಿಸುವುದು. ನಿನ್ನ ಭಕ್ತರು ನಿನ್ನನ್ನು ಕೊಂಡಾಡುವರು. ಅವರು ನಿನ್ನ ರಾಜ್ಯ ಮಹತ್ತನ್ನು ಪ್ರಸಿದ್ಧಪಡಿಸುವರು, ನಿನ್ನ ಪ್ರತಾಪವನ್ನು ವರ್ಣಿಸುವರು. ಹೀಗೆ ಮಾನವರು ನಿನ್ನ ಶೂರ ಕೃತ್ಯಗಳನ್ನು, ನಿನ್ನ ರಾಜ್ಯದ ಮಹಾಪ್ರಭಾವವನ್ನು ಗ್ರಹಿಸಿಕೊಳ್ಳುವರು. ನಿನ್ನ ರಾಜ್ಯವು ಶಾಶ್ವತವಾಗಿದೆ, ನಿನ್ನ ಆಳ್ವಿಕೆಯು ತಲತಲಾಂತರಕ್ಕೂ ಇರುವುದು. ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿದವನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ. ಯೆಹೋವನೇ, ಎಲ್ಲ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ. ನೀನು ಅವುಗಳಿಗೆ ಹೊತ್ತಿ ಆಹಾರ ಕೊಡುತ್ತಿ. ನೀನು ಕೈ ತೆರೆದು ಎಲ್ಲ ಜೀವಿಗಳ ಇಷ್ಟವನ್ನು ನೆರವೇರಿಸುತ್ತಿ. ಯೆಹೋವನ ಮಾರ್ಗಗಳೆಲ್ಲ ನೀತಿಯುಳ್ಳವುಗಳು. ಆತನು ಎಲ್ಲ ಕಾರ್ಯಗಳಲ್ಲಿ ಕೃಪೆ ತೋರಿಸುವವನು. ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನ ಹತ್ತಿರವಾಗಿಯೇ ಇದ್ದಾನೆ. ತನ್ನಲ್ಲಿ ಭಯಭಕ್ತಿಯುಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ. ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ಯೆಹೋವನು ತನ್ನನ್ನು ಪ್ರೀತಿಸುವವರೆಲ್ಲರನ್ನೂ ಕಾಪಾಡುತ್ತಾನೆ, ಆದರೆ ಎಲ್ಲ ದುಷ್ಟರನ್ನು ಸಂಹರಿಸುತ್ತಾನೆ. ಹೌದು, ಇಲ್ಲಿ ಕೀರ್ತನಗಾರನು ದೇವರ ತುಂಬ ಬಗೆಯ ಅಂಶಗಳನ್ನು ಮಾತಾಡುತ್ತಾನೆ. ಇದು ಹೇಳುತ್ತದೆ ದೇವರು ಯಾರಾಗಿದ್ದಾರೆ, ಅವರ ಗುಣ ಅತಿಶಯಗಳೇನು. ಮೊದಲನೇದಾಗಿ ನಾವು ಏನನ್ನು ಅರಿತುಕೊಳ್ಳಬೇಕೆಂದರೆ ದೇವರ ಜೊತೆಯಲ್ಲಿ ನಡೆಯುವಾಗ ಅವರನ್ನು ಅರಿತುಕೊಳ್ಳುವುದು. ದೇವರ ಜೊತೆಯಲ್ಲಿ ನಡೆಯುವಾಗ ಅವರನ್ನು ಅರಿತುಕೊಳ್ಳುವುದು. ಈ ಅರಿಯುವಿಕೆಯಲ್ಲಿ ದೇವರ ಗುಣಾತಿಶಯಗಳನ್ನು ತಿಳಿಯಬೇಕು. ದೇವರಲ್ಲಿ ತುಂಬ ಅಂಶಗಳಿವೆ, ಆದರೆ ಮೊದಲನೆಯದಾಗಿ ನಾವು ಅರಿತುಕೊಳ್ಳಬೇಕಾದದ್ದು ಅವರ ಗುಣ ಅತಿಶಯಗಳನ್ನು. ನಿಮಗೆ ಅರ್ಥವಾಗುತ್ತದೆಂದು ನಾನು ತಿಳಿದುಕೊಳ್ಳುತ್ತೇನೆ. ಕೀರ್ತನೆಗಾರ ಹೇಳುತ್ತಾನೆ, ನೀನು ಕೃಪೆಯುಳ್ಳ ದೇವರು ಮತ್ತು ಕರುಣಾಮಯಿ ದೇವರು. ದೇವರ ಗುಣ ಅತಿಶಯಗಳೇನು? ಕೃಪೆಯುಳ್ಳ ದೇವರು, ಕರುಣೆಯಿಂದ ತುಂಬಿದ ದೇವರು. ನಾವು ನಮ್ಮ ದೇವರನ್ನು ತಿಳಿದುಕೊಳ್ಳಬೇಕು. ಯಾರು ತನ್ನ ದೇವರನ್ನು ತಿಳಿದುಕೊಳ್ಳುತ್ತಾರೋ ಅವರು ತುಂಬ ಆಶೀರ್ವಾದಗಳನ್ನು ದೋಚಿಕೊಳ್ಳುತ್ತಾರೆ. ಹೌದು, ನಿಮಗೆ ನಿಮ್ಮ ದೇವರಲ್ಲಿದ್ದ ತಿಳುವಳಿಕೆಯಿಂದ ತುಂಬ ಥರದ ಭಾರವಾದ ನೊಗಗಳಿಂದ ಬಿಡುಗಡೆ, ವೈರಿಯ ಸುಳ್ಳುಗಳಿಂದ ಬಿಡುಗಡೆ ಸಿಗುತ್ತದೆ. ಅಲ್ಲದೆ ಬಹಳವಾದ ಹೆದರಿಕೆಗಳಿಂದ, ಅನಗತ್ಯವಾದ ಅಂತಕಗಳಿಂದ ನೀವು ಸ್ವತಂತ್ರರಾಗುತ್ತೀರಿ.
ಇದು ನಿಮಗೆ ದೇವರ ಬಗ್ಗೆ ಇದ್ದ ತಿಳುವಳಿಕೆಯಿಂದ ಸಿಗುತ್ತದೆ. ಸರಿ, ವೈರಿಯು ನಿಮ್ಮಲ್ಲಿ ಕನಸಲ್ಲಿ ಮಾತಾಡಬಹುದು, ಜನರ ಮುಖಾಂತರ ನಿಮಗೆ ಹೇಳಬಹುದು, ಆದರೆ ಅದು ದೇವರ ಗುಣ ಅತಿಶಯಗಳಿಗೆ ಅನ್ವಯಿಸುವುದಿಲ್ಲವಾದರೆ ತಿಳಿದುಕೊಳ್ಳಿ, ಇದು ದೇವರಿಂದ ಬಂದುದಲ್ಲವೆಂದು. ಯಾವುದು ದೇವರಿಂದ ಬಂದದ್ದು, ಯಾವುದು ದೇವರದ್ದು ಎಂದು ತಿಳಿದುಕೊಳ್ಳಲು ಮೊದಲನೆಯದಾಗಿ ನಮಗೆ ದೇವರ ಗುಣ ಅತಿಶಯಗಳ ಅರಿವಿರಬೇಕು. ದೇವರು ಕೃಪೆಯುಳ್ಳವರು, ಕರುಣೆಯಿಂದ ತುಂಬಿದವರು. ದೇವರ ವಾಕ್ಯ ಮುಂದುವರಿಸುತ್ತಾ ಹೇಳುತ್ತದೆ, ದೇವರು ಕೋಪಗೊಳ್ಳಲು ನಿಧಾನಿಸುತ್ತಾರೆ, ದಯಾಮಯಿ, ದಯೆಯಿಂದ ತುಂಬಿದವರು. ಸರಿ, ದೇವರು ಎಲ್ಲರಿಗೂ ಒಳ್ಳೆಯವರು. ಇಲ್ಲಿ ತುಂಬ ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಗುತ್ತದೆ. ಯಾಕೆ ಈ ದುಷ್ಟ ಮನುಷ್ಯನು ಇನ್ನೂ ಹೀಗೇ ಇದ್ದಾನೆ? ಯಾಕೆಂದರೆ ದೇವರು ಸಹನೆಯುಳ್ಳ ದೇವರು ಒಳ್ಳೆಯವರು. ದುಷ್ಟನಿಗೂ ಅವರು ಸಮಯವನ್ನು ಕೊಡುತ್ತಾರೆ, ಅವನು ಹಿಂತಿರುಗಲು ಪಶ್ಚಾತ್ತಾಪ ಪಡಲು. ಯಾವಾಗ ನಿನೆವೆಯ ಜನರು ದುಷ್ಟರಾಗಿದ್ದಾರೋ ದೇವರು ಯೋನನನ್ನು ಕಳುಹಿಸುತ್ತಾರೆ. ದೇವರು ಯೋನನಿಗೆ ಹೇಳುತ್ತಾರೆ, ಹೋಗು, ನಿನೆವೆಯ ಜನರಿಗೆ ಘೋಷಿಸು, ನ್ಯಾಯ ತೀರ್ಪು ಬರುತ್ತಿದೆ. ಯೋನನಿಗೆ ಏನೂ ಮನಸ್ಸಿಲ್ಲ, ಅವರು ತುಂಬ ದುಷ್ಟರಾಗಿದ್ದಾರೆ. ನಾನು ಖಂಡಿತವಾಗಿಯೂ ಪಶ್ಚಾತ್ತಾಪದ ಬಗ್ಗೆ ಅವರಿಗೆ ಘೋಷಣೆಯನ್ನು ಮಾಡುವುದಿಲ್ಲ. ಆ ಜನರು ಇಷ್ಟು ದುಷ್ಟರೆಂದರೆ ಅವರು ರಕ್ಷಣೆ ಹೊಂದುವುದು ನನಗೆ ಬೇಕಾಗಿಲ್ಲ. ನಾನು ಖಂಡಿತವಾಗಿಯೂ ಪಶ್ಚಾತ್ತಾಪದ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನು ಕೊಡುವುದಿಲ್ಲ. ನಮ್ಮ ಜೀವಿತದಲ್ಲಿಯೂ ಇಂಥ ಕೆಲವು ಜನರು ಬರುತ್ತಾರಲ್ಲವೇ? ನಾವು ಯೋನನ ಹಾಗೆ ಅಂದುಕೊಳ್ಳುತ್ತೇವೆ, ಈ ಮನುಷ್ಯನು ಬೇಡಪ್ಪ, ಯೋನನಿಗೆ ನಿನೆವೆಗೆ ಹೋಗಲು ಬೇಡ, ಅವರಿಗೆ ಪಶ್ಚಾತ್ತಾಪದ ಬಗ್ಗೆ ಬೋಧಿಸಲೂ ಬೇಡ. ಆದುದರಿಂದ ಯೋನನು ತನ್ನದೇ ದಾರಿಯನ್ನು ಕಂಡುಕೊಂಡ. ಸರಿಯಲ್ಲವೇ? ಆದರೂ ದೇವರು ಈ ನಿನೆವೆಯ ಜನರ ಮೇಲೆ ತುಂಬ ಕರುಣೆಯುಳ್ಳವರಾಗಿದ್ದರು. ಇದು ಎಷ್ಟರ ಮಟ್ಟಿಗೆ ಎಂದರೆ ದೇವರು ಯೋನನಿಗೆ ವಿರೋಧವಾಗಿ ನಿಲ್ಲುತ್ತಾರೆ. ಇಲ್ಲಿ ನಿಮಗಿದು ತಿಳಿದಿರಬೇಕು. ನಾವು ಪ್ರಾರ್ಥಿಸುತ್ತೇವೆ, ದೇವರೇ, ನಮ್ಮ ವೈರಿಗಳನ್ನು ಚದುರಿಸಿರಿ, ಅವರನ್ನು ನಾಶ ಮಾಡಿರಿ. ಅದರ ಮೊದಲು ನಾವು ತಿಳಿದುಕೊಳ್ಳಬೇಕು, ನಾವು ಯೋನನ ಸ್ಥಳದಲ್ಲಿದ್ದೇವೋ ಎಂದು ಪರೀಕ್ಷಿಸಬೇಕು. ದೇವರ ವೈರಿ ಯಾರು? ನಾವು ಭಾವಿಸಿದವರು ಎಲ್ಲ ದೇವರ ವೈರಿಗಳಲ್ಲ. ಯಾರು ದೇವರ ಯೋಜನೆಗಳನ್ನು ತಡೆಯುತ್ತಾರೋ ಅವರು ನಮ್ಮ ಸುತ್ತಮುತ್ತಲೂ ಇರುವ ಜನರಿರಬಹುದು, ನೀವು ನಾನು ಸಹ ಆಗಿರಬಹುದು. ಯೋನನು ಇಲ್ಲಿ ದೇವರ ವೈರಿಯಾದ. ಯೋನನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನು. ಆದರೆ ಯಾವಾಗ ದೇವರ ಯೋಜನೆಗೆ ತಡೆಯನ್ನು ಉಂಟು ಮಾಡಲು ಪ್ರಯತ್ನಪಟ್ಟನೋ ಆಗ ಅವನು ದೇವರ ವೈರಿಯಾದ. ದೇವರಿಗೆ ನಿನೆವೆಯ ಜನರು ರಕ್ಷಣೆ ಹೊಂದಬೇಕಿತ್ತು. ದೇವರು ಯೋನನಿಗೆ ಹೇಳುತ್ತಾರೆ, ಯೋನನು ಹೇಳಿದ, ಅಸಾಧ್ಯ, ನಾನು ಹೋಗಿ ಅಲ್ಲಿ ಬೋಧಿಸುವುದಿಲ್ಲ. ಯೋನನು ಹೇಳುತ್ತಾನೆ, ಇಲ್ಲ, ನಾನು ಹೋಗಿ ಅಲ್ಲಿ ಬೋಧಿಸುವುದಿಲ್ಲ. ದೇವರು ಯೋನನಿಗೆ ವಿರೋಧವಾಗಿ ಹೋರಾಡುತ್ತಾರೆ. ಯಾಕೆಂದರೆ ಯೋನನು ದೇವರ ಇಚ್ಛೆಗೆ ವಿರೋಧವಾಗಿದ್ದ. ಯೋನನು ದೇವರ ಯೋಜನೆಗಳನ್ನು ವಿರೋಧಿಸಲು ನೋಡುತ್ತಾನೆ. ಹೌದು, ದೇವರು ಅನೇಕ ವಿಷಯಗಳನ್ನು ಯೋಜಿಸುತ್ತಾರೆ, ಆದರೆ ಮನುಷ್ಯನು ವಿರೋಧಿಸುತ್ತಾನೆ. ಹೌದು, ಮನುಷ್ಯನು ದೇವರ ವೈರಿಯಾಗುತ್ತಾನೆ. ಹೇಗೆಂದರೆ ಅವನು ದೇವರ ಯೋಜನೆಗಳನ್ನು ತಡೆಯುತ್ತಾನೆ. ಮತ್ತು ನಿಮಗೆ ತಿಳಿಯದ ಹಾಗೆ ನೀವು ಯೋನನ ಪರಿಸ್ಥಿತಿಯಂತೆ ನೀರಿನ ಮಧ್ಯದಲ್ಲಿ ಶಾರ್ಕ್ಗಳ ನಡುವೆ ಇರುತ್ತೀರಿ. ನೀವು ತುಂಬ ದೇವರಲ್ಲಿ ಭಯಭಕ್ತಿ ಇದ್ದವರಾಗಿರಬಹುದು, ಆದರೂ
ದೇವರ ಚಿತ್ತಕ್ಕೆ ವಿರೋಧವಾಗಿ ಹೋರಾಡುವವರಾಗಿರಬಹುದು ನಿಮ್ಮ ಅಜ್ಞಾನತೆಯಿಂದ. ಆಮೇನ್. ಮುಖ್ಯವಾಗಿ ನಾವು ದೇವರ ಗುಣ ಅತಿಶಯಗಳನ್ನು ತಿಳಿದಿರಬೇಕು. ಇಲ್ಲಿ ಮನುಷ್ಯನು ಮೊದಲಿಗೆ ದೇವರ ಗುಣ ಅತಿಶಯಗಳನ್ನು ತಿಳಿದುಕೊಳ್ಳಬೇಕು. ಓದುವುದನ್ನು ಮುಂದುವರಿಸುವ. ದೇವರು ದಯೆಯು ಕರುಣೆಯುಳ್ಳವನೂ ದೀರ್ಘಶಾಂತನೂ ಪ್ರೀತಿಪೂರ್ಣನೂ ಆಗಿದ್ದಾನೆ. ದೇವರು ನಿರ್ಮಿಸಿದವುಗಳಲ್ಲೆಲ್ಲ ಕರುಣೆಯನ್ನು ತೋರಿಸುವಾತನು. ದೇವರು ಮಾಡುವ ಎಲ್ಲ ಕಾರ್ಯಗಳಲ್ಲಿ ಅವರ ಕರುಣೆಯು ತೋರುತ್ತದೆ, ಅವರ ಪ್ರತಿ ಕಾರ್ಯದಲ್ಲಿ. ಆಮೇನ್. ನಿನ್ನ ಸೃಷ್ಟಿಯೆಲ್ಲವೂ ನಿನ್ನನ್ನು ಸ್ತುತಿಸುತ್ತದೆ. ನೀವು ನಿಮ್ಮ ಜೀವಿತದಲ್ಲಿ ಅನುಭವಿಸಬಹುದು ಅದ್ಭುತಗಳು ನಡೆಯುವುದನ್ನು ತುಂಬ ಸ್ಥಳಗಳಲ್ಲಿ. ಯಾಕೆಂದರೆ ವೈರಿಯಾದ ಸೈತಾನನಿಗೆ ಗೊತ್ತಿದೆ, ಅವನಿಗೆ ಸಮಯವಿಲ್ಲ, ಕಾಲವು ಹತ್ತಿರ ಬಂದಿದೆ. ಆದುದರಿಂದ ಈಗ ತುಂಬ ಕಡೆ ಅದ್ಭುತ, ಪವಾಡ, ಚಿಹ್ನೆಗಳನ್ನು ಮಾಡುತ್ತಾನೆ. ಅವೆಲ್ಲವೂ ದೇವರಿಗೆ ಮಹಿಮೆಯನ್ನು ತರದಿದ್ದರೆ, ಆ ಕಾರ್ಯಗಳು ದೇವರನ್ನು ಸ್ತುತಿಸದಿದ್ದರೆ ಅದು ದೇವರಿಂದ ಬಂದುದಲ್ಲ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ಎಲ್ಲ ಸೃಷ್ಟಿಯು ಅವರನ್ನು ಸ್ತುತಿಸುತ್ತದೆ. ಆಮೇನ್. ಮನುಷ್ಯನು ತುಂಬ ಸಲ ಪವಾಡಗಳನ್ನು, ಅಸಾಮಾನ್ಯ ಸಂಗತಿಗಳು ನಡೆಯುವುದು, ಅಲೌಕಿಕವಾದುದನ್ನು ಎದುರು ನೋಡುತ್ತಾನೆ. ಆದರೆ ಅವುಗಳಿಗೆ ಬೇರೆ ಬೇರೆ ಮೂಲಗಳಿವೆ. ಹೌದು, ತುಂಬ ಸಲ ಜನರು ಹುಡುಕಿಕೊಂಡು ಹೋಗುತ್ತಾರೆ ಪವಾಡಗಳನ್ನು, ಗುಣ ಹೊಂದುವುದು, ಅದ್ಭುತಗಳನ್ನು. ಅಂಥ ಕಾರ್ಯಗಳು ನಡೆಯುತ್ತವೆ. ಆದರೆ ಆ ಕಾರ್ಯಗಳು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ ಘನಪಡಿಸದಿದ್ದರೆ ದೇವರು ಅದರ ಸೃಷ್ಟಿಕರ್ತನಲ್ಲ. ದೇವರ ಎಲ್ಲ ಕಾರ್ಯಗಳು ಅವರನ್ನು ಸ್ತುತಿಸುತ್ತವೆ. ನೀವು ಏನನ್ನು ಮಾಡಿದರೂ ಅದು ದೇವರಿಗೆ ಮಹಿಮೆಯನ್ನು ತರಬೇಕು, ಸರಿಯಲ್ಲವೇ? ಆಮೇನ್. ನಿಮ್ಮ ಎಲ್ಲ ಸೃಷ್ಟಿಯು ನಿಮ್ಮನ್ನು ಸ್ತುತಿಸುತ್ತದೆ. ನಿಮ್ಮ ಎಲ್ಲ ಭಕ್ತರು ನಿಮ್ಮನ್ನು ಕೊಂಡಾಡುವವರು. ಯಾವನಾದರೂ ದೇವರಿಗೆ, ಯಾವುದೇ ಬೋಧಕನಾಗಲಿ, ಪ್ರವಾದಿಯಾಗಲಿ, ದೇವರ ಮನುಷ್ಯನಾಗಲಿ, ಅವನು ದೇವರಿಗೆ ಘನಮಹಿಮೆಯನ್ನು ನೀಡದಿದ್ದರೆ ನೀವು ಪರೀಕ್ಷಿಸಿಕೊಳ್ಳಿ. ಯಾವುದೇ ಅದ್ಭುತ, ಪವಾಡಗಳು ದೇವರಿಗೆ ಘನಮಹಿಮೆಯನ್ನು ನೀಡದಿದ್ದರೆ ಅದರ ಮೂಲವನ್ನು ಪರೀಕ್ಷಿಸಿಕೊಳ್ಳಬೇಕು. ಆಮೇನ್. ಮುಂದುವರಿಸುತ್ತಾ ದೇವರ ವಾಕ್ಯ ಹೇಳುತ್ತದೆ, ದೇವರ ಭಕ್ತರು ದೇವರ ಮಹಿಮೆಯನ್ನು ಘೋಷಿಸುತ್ತಾರೆ. ಹೌದು, ಅವರು ದೇವರ ಪ್ರತಾಪವನ್ನು ವರ್ಣಿಸುತ್ತಾರೆ, ತಮ್ಮ ಪ್ರತಾಪಗಳನ್ನಲ್ಲ. ಹಾಗಾದರೆ ನೀವು ಇದನ್ನು ಹೇಗೆ ಪ್ರತ್ಯೇಕಿಸುತ್ತೀರಿ? ಕುರಿಗಳ ಮಧ್ಯೆ ಇರುವ ತೋಳಗಳನ್ನು ಹೇಗೆ ತಿಳಿಯುತ್ತೀರಿ? ನೀವು ಹೇಗೆ ಗುರುತಿಸಿಕೊಳ್ಳುತ್ತೀರಿ? ಯಾವಾಗ ಆ ಕಾರ್ಯಗಳು ದೇವರನ್ನು ಸ್ತುತಿಸುವುದಿಲ್ಲವೋ, ಅವರಿಗೆ ಮಹಿಮೆಯನ್ನು ಕೊಡುವುದಿಲ್ಲವೋ, ಅವರ ರಾಜ್ಯದ ಬಗ್ಗೆ ತಿಳುವಳಿಕೆಯನ್ನು ನೀಡದಿದ್ದರೆ, ದೇವರ ಪ್ರತಾಪವನ್ನು ವರ್ಣಿಸದಿದ್ದರೆ. ಮುಂದುವರಿಸುತ್ತಾ, ಮಾನವರು ನಿನ್ನ ಶೂರ ಕೃತ್ಯಗಳನ್ನು, ನಿನ್ನ ರಾಜ್ಯದ ಮಹಾಪ್ರಭಾವವನ್ನು ಗ್ರಹಿಸಿಕೊಳ್ಳುವರು. ಹೌದು, ನೀವು ಮೊದಲು ರಾಜ್ಯದ ಶೂರ ಕೃತ್ಯಗಳನ್ನು ತಿಳಿದಿರಬೇಕು, ಜನರಲ್ಲಿ ಮಾತಾಡಲು. ಆಮೇನ್. ನಿಮಗೆ ದೇವರಲ್ಲಿ ವೈಯಕ್ತಿಕವಾಗಿ ಭೇಟಿ ಆದ ಅನುಭವವಿರಬೇಕು. ಬೇರೆಯವರಿಗೆ ದೇವರ ಬಗ್ಗೆ ಹೇಳಲು ನಿಮಗೆ ಮೊದಲನೆಯದಾಗಿ ದೇವರನ್ನು ಅನುಭವಿಸಿದ ಅನುಭವವಿರಬೇಕು. ಮೋಸೆಯ ಅನುಭವವೇನೆಂದರೆ ಹೊತ್ತಿಕೊಳ್ಳುವ ಪೊದೆ. ಅದು ಬೆಂಕಿಯಿಂದ ಉರಿಯುತ್ತಿದ್ದರೂ ನಾಶವಾಗುತ್ತಿರಲಿಲ್ಲ. ಅವನು ಅದನ್ನು ಸಂಧಿಸಿದ. ಅಸಾಮಾನ್ಯವಾದ ಸಂಗತಿ ನಡೆಯುತ್ತಾ ಇದೆ. ಹೌದು, ಅದು ಅವನನ್ನು ಮುಂದಕ್ಕೆ ಹುಡುಕುವಂತೆ ಮಾಡುತ್ತದೆ, ದೇವರನ್ನು ಭೇಟಿ ಮಾಡಿಸುತ್ತದೆ.
ಮುಂದುವರಿಸ್ತಾ ನೋಡುವುದಾದರೆ, ನಿನ್ನ ರಾಜ್ಯವು ಶಾಶ್ವತವಾಗಿದೆ. ಇಲ್ಲಿ ಗಮನಿಸಿರಿ, ಯಾವ ರೀತಿಯ ಪ್ರಕಟಣೆಯನ್ನು ಈ ಕೀರ್ತನೆಗಾರ ಹೊಂದಿದ್ದಾನೆ. ಇದು ಯಾರೂ ಅವನಿಗೆ ಕಲಿಸಿರಲಿಲ್ಲ. ಯೇಸು ಅವನಿಗೆ ಬೋಧಿಸಲು ಅಲ್ಲಿ ಇರಲಿಲ್ಲ. ಆದರೆ ಅಲ್ಲಿ ಅವನಿಗೆ ಪ್ರಕಟಿಸಲ್ಪಟ್ಟದ್ದು ದೇವರ ಆತ್ಮನಿಂದ. ಅವನ ಬೌದ್ಧಿಕ ಶಕ್ತಿಯಿಂದ ಅವನು ಗಳಿಸಿದ್ದಲ್ಲ. ಹೌದು, ಇಲ್ಲಿ ಕೀರ್ತನೆಗಾರ ಹೇಳುತ್ತಾನೆ, ನಿನ್ನದು ಶಾಶ್ವತವಾದ ರಾಜ್ಯವಾಗಿದೆ. ನಿನ್ನ ಆಳ್ವಿಕೆಯು ತಲತಲಾಂತರಕ್ಕೂ ಇರುವುದು. 14ನೇ ವಾಕ್ಯ ಹೇಳುತ್ತದೆ, ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು. ಆದುದರಿಂದ ನೀವು ಎಲ್ಲಿಂದ ಬಿದ್ದಿದ್ದೀರಿ ಎಂದು ಮುಖ್ಯವಲ್ಲ, ಯಾಕೆಂದರೆ ಯೆಹೋವನು ನಿಮ್ಮನ್ನು ಎತ್ತಲು ಶಕ್ತನಾಗಿದ್ದಾನೆ. ಇವರು ಕರುಣಾಮಯಿ ದೇವರಾಗಿದ್ದಾರೆ. ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು. ಆದುದರಿಂದ ಖಂಡನೆಯೂ ನಿಂದನೆಯೂ ದೇವರಿಂದ ಬರುವುದಿಲ್ಲ. ಪಾಪವನ್ನು ಒಪ್ಪಿಕೊಳ್ಳುವಂತೆ ಮಾಡುವುದು ದೇವರಾತ್ಮನ ಕೆಲಸ, ಆದರೆ ಖಂಡಿಸುವುದು ದೇವರಾತ್ಮನ ಕೆಲಸವಲ್ಲ. ಇದನ್ನು ನೀವು ಹೇಗೆ ಪ್ರತ್ಯೇಕಿಸುತ್ತೀರಿ? ಇದು ದೇವರ ಗುಣಾತಿಶಯಗಳಿಗೆ ಅನ್ವಯವಾಗುತ್ತದೆಯೋ ಎಂದು ಕಂಡುಕೊಳ್ಳಬೇಕು. ದೇವರು, ನಾವು ಆರಾಧಿಸುವ ದೇವರು ಖಂಡನೆ ನಿಂದನೆಯನ್ನು ತರುವುದಿಲ್ಲ. ದೇವರಾತ್ಮ, ಪವಿತ್ರಾತ್ಮ ಪಾಪದ ಪ್ರಜ್ಞೆಯನ್ನು ತರುತ್ತದೆ, ನೀತಿವಂತನವನ್ನು ತಿಳಿಯಗೊಡುತ್ತದೆ. ಆದರೆ ಅವರು ನಿಮ್ಮನ್ನು ಖಂಡಿಸುವುದಿಲ್ಲ. ಸರಿಯಲ್ಲವೇ? ಆಮೆನ್. ನಮ್ಮ ದೇವರು ಬಿದ್ದವರನ್ನು ಮೇಲಕ್ಕೆತ್ತುವ ದೇವರು. ದೇವರ ವಾಕ್ಯ ಮುಂದುವರಿಸುತ್ತಾ ಹೇಳುತ್ತದೆ, ಕುಗ್ಗಿದವರನ್ನೆಲ್ಲ ಉದ್ಧರಿಸುತ್ತಾನೆ. ಹೌದು, ದೇವರ ವಾಕ್ಯ ಹೇಳುತ್ತದೆ, ಕುಗ್ಗಿದವರನ್ನೆಲ್ಲ ಉದ್ಧರಿಸುತ್ತಾನೆ. ಮುಂದುವರಿಸುತ್ತಾ ಹೇಳುತ್ತದೆ, ಯೆಹೋವನೇ, ಎಲ್ಲ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ. ನೀನು ಅವುಗಳಿಗೆ ಹೊತ್ತಿಗೆ ಆಹಾರವನ್ನು ಕೊಡುತ್ತಿ. ಈ ದೇವರು ನಿಮ್ಮನ್ನೆಂದಿಗೂ ನಿರಾಸೆಗೊಳಿಸುವುದಿಲ್ಲ. ಯಾವಾಗ ನಿಮ್ಮ ಕಣ್ಣು ಅವರ ಮೇಲೆ ಇರುತ್ತದೆಯೋ ಆವಾಗ, ಅದು ಆತ್ಮಿಕ ಆಹಾರವಾಗಿರಬಹುದು, ಲೌಕಿಕ ಆಹಾರವಾಗಿರಬಹುದು, ಅದನ್ನು ಪೂರೈಸಲು ಅವರು ಶಕ್ತರಾಗಿದ್ದಾರೆ. ಹೌದು, ಈ ದೇವರು ಯಾರ ಕಣ್ಣು ಅವರ ಮೇಲೆ ಇದೆಯೋ ಅವರಿಗೆ ಪೂರೈಸುತ್ತಾರೆ. ನೀನು ಕೈ ತೆರೆದು ಎಲ್ಲ ಜೀವಿಗಳ ಇಷ್ಟವನ್ನು ನೆರವೇರಿಸುತ್ತಿ. ಯೆಹೋವನ ಮಾರ್ಗಗಳೆಲ್ಲ ನೀತಿಯುಳ್ಳವುಗಳು. ಆತನು ಎಲ್ಲ ಕಾರ್ಯಗಳಲ್ಲಿ ಕೃಪೆ ತೋರಿಸುವವನು. ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ಹೌದು, ಯೆಹೋವನು ನಮ್ಮ ಮೊರೆಯನ್ನು ಕೇಳುವಷ್ಟು ಹತ್ತಿರದಲ್ಲಿದ್ದಾನೆ. ಈ ದೇವರು ಅಪರಿಚಿತ, ತಿಳಿಯದ ದೇವರಲ್ಲ. ನಮ್ಮಿಂದ ದೂರ ಇರಲು ಯಾವಾಗ ನಾವು ಅವರನ್ನು ಹುಡುಕುತ್ತೇವೆಯೋ ಖಂಡಿತವಾಗಿಯೂ ನಾವು ಅವರನ್ನು ಕಂಡುಕೊಳ್ಳುತ್ತೇವೆ. ಅವರು ತುಂಬ ದೂರವಿಲ್ಲ. ನಾವು ಮೊರೆ ಇಡುವಾಗ ಅವರು ಹತ್ತಿರದಲ್ಲೇ ಇದ್ದಾರೆ. ತನ್ನಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ. ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ಹೌದು, ಯೆಹೋವನು ನಮ್ಮ ಕರೆಯನ್ನು ಕೇಳುತ್ತಾನೆ. ಅವರು ಕಿವುಡರಲ್ಲ, ನಮ್ಮ ಕರೆಯನ್ನು ಕೇಳುತ್ತಾರೆ. ನಮ್ಮನ್ನು ರಕ್ಷಿಸಲು ಸದಾ ತಯಾರಾಗಿದ್ದಾರೆ. ಯೆಹೋವನು ಕೃಪೆಯುಳ್ಳ ದೇವರು, ಕರುಣಾಮಯಿ ದೇವರು. ಕೆಳಗೆ ಬಿದ್ದವರನ್ನು ಮೇಲಕ್ಕೆತ್ತುತ್ತಾರೆ. ಆಮೆನ್. ಯೆಹೋವನು ತನ್ನನ್ನು ಪ್ರೀತಿಸುವವರನ್ನು ಕಾಪಾಡುತ್ತಾನೆ. ಯಾವಾಗ ದೇವರನ್ನು ನೀವು ಪ್ರೀತಿಸ್ತೀರೋ ತುಂಬ ವಿಷಯಗಳಿಂದ ಕಾಪಾಡಲ್ಪಡುತ್ತೀರಿ. ಸರಿಯಲ್ಲವೇ? ಹೌದು, ನಿಮಗೆ ತಿಳಿದಿರಲಿ ಇಲ್ಲದಿರಲಿ ತುಂಬ ಸಂಗತಿಗಳಿಂದ ಅವರು ನಿಮ್ಮನ್ನು ಕಾಪಾಡುತ್ತಾರೆ. ಹೌದು, ಈ ಪ್ರೀತಿಯಲ್ಲಿ ಸಂರಕ್ಷಣೆ ಉಂಟು.
ದೇವರು ನಿಮ್ಮನ್ನು ಸಂರಕ್ಷಿಸ್ತಾರೆ, ಕಾಪಾಡುತ್ತಾರೆ. ಯೆಹೋವನು ನಿಮ್ಮ ಆರೋಗ್ಯವನ್ನು, ಐಶ್ವರ್ಯವನ್ನು, ನಿಮ್ಮ ದೇಹವನ್ನು, ಆತ್ಮವನ್ನು ಸಂರಕ್ಷಿಸ್ತಾನೆ. ಹೌದು, ಈ ದೇವರಲ್ಲಿ ಸಂರಕ್ಷಣೆ ಉಂಟು ಯಾವಾಗ ನೀವು ಅವರನ್ನು ಪ್ರೀತಿಸುತ್ತೀರೋ. ಹಾಗೂ ಎಲ್ಲ ದುಷ್ಟರನ್ನು ಅವರು ಸಂಹರಿಸುತ್ತಾನೆ. ಕೀರ್ತನೆ 103 ವಾಕ್ಯ 1. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ನಿನ್ನ ಜೀವವನ್ನು ನಾಶನದಿಂದ ತಪ್ಪಿಸುವವನು, ಶಾಶ್ವತ ಪ್ರೀತಿ ಮತ್ತು ಕರುಣೆ ಎಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು ಆಗಿದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ಣಗೊಳಿಸುತ್ತಾನೆ. ಹದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ಹಾಲೆಲೂಯ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಹೌದು, ದೇವರನ್ನು ಹುಡುಕುವುದರಿಂದ, ಅವರ ಸೇವೆ ಮಾಡುವುದರಿಂದ, ಅವರನ್ನು ಪ್ರೀತಿಸುವುದರಿಂದ ತುಂಬ ಪ್ರಯೋಜನಗಳುಂಟು. ಇಲ್ಲಿ ಕೆಲವು ಪ್ರಯೋಜನಗಳನ್ನು ಕೀರ್ತನೆಗಾರ ಹೇಳುತ್ತಾನೆ. ನಿನ್ನ ಎಲ್ಲ ಪಾಪಗಳನ್ನು ಕ್ಷಮಿಸುತ್ತಾನೆ, ನಿನ್ನ ಸಮಸ್ತ ರೋಗಗಳನ್ನು ಗುಣಪಡಿಸುತ್ತಾನೆ, ನಿನ್ನ ಜೀವವನ್ನು ನಾಶನದಿಂದ ತಪ್ಪಿಸುವವನು, ಪ್ರೀತಿ, ಕೃಪೆ ಹಾಗೂ ಒಳ್ಳೆತನದ ಕಿರೀಟದಿಂದ ಶೃಂಗರಿಸುತ್ತಾನೆ. ಮುಂದುವರಿಸುತ್ತಾ ಹೇಳುತ್ತದೆ, ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ. ಹಾಗೆಯೇ ನಿನ್ನ ಯೌವನವನ್ನು ತಿರುಗಿ ಬರಮಾಡಿ ಗರುಡನಂತೆ ಉನ್ನತಕ್ಕೇರಿಸುತ್ತಾನೆ. ಹೌದು, ಅವರ ಪ್ರೀತಿಪೂರ್ವಕವಾದ ದಯೆ ನಿಮ್ಮ ಮೇಲೆ ಇದೆ. ಅವರ ಹದವಾದ ಕರುಣೆಯು ನಿಮ್ಮ ಮೇಲಿರುತ್ತದೆ. ತನ್ನ ಒಳ್ಳೆತನದ ಕಿರೀಟದಿಂದ ನಿಮ್ಮನ್ನು ಶೃಂಗರಿಸುತ್ತಾನೆ. ಹೌದು, ಕೀರ್ತನೆಗಾರ ಹೇಳುತ್ತಾನೆ, ಅವರ ಯಾವ ಪ್ರಯೋಜನಗಳನ್ನೂ ಮರೆಯಬೇಡಿರಿ ಮತ್ತು ಅವನನ್ನು ಪ್ರತಿಫಲ ನೀಡುವ ದೇವರನ್ನಾಗಿ ನೋಡಿರಿ. ಕೆಲವು ಸಮಯದ ಹಿಂದೆ ನಾವು ಪ್ರತಿಫಲವನ್ನು ನೀಡುವ ದೇವರ ವಿಷಯವಾಗಿ ಕೇಳಿದ್ದೆವು. ಈಗ ನೀವು ಮರೆತರೆ ಪುನಃ ಇನ್ನೊಮ್ಮೆ ಕೇಳಿಸಿಕೊಳ್ಳಿ. ದೇವರ ವಾಕ್ಯವು ಹೇಳುತ್ತದೆ, ಕೀರ್ತನೆಗಾರನು ದೇವರನ್ನು ಗುರುತಿಸಿಕೊಂಡ ರೀತಿ ಇದು ಅವನಿಗೆ ಅವನ ರಕ್ತ ಮಾಂಸ ಅಥವಾ ಸ್ವಾಭಾವಿಕ ಜ್ಞಾನವು ಅವನಿಗೆ ಪ್ರಕಟಿಸಲಿಲ್ಲ. ಅವನು ದೇವರಿಂದ ಈ ಪ್ರಕಟಣೆಯನ್ನು ಪಡೆದಿದ್ದನು. ಯೇಸುವಿನ ಸಂಗಡ ಇದ್ದ ಎಲ್ಲ ಶಿಷ್ಯರಲ್ಲಿ ಪೇತ್ರನು ಮಾತ್ರ ಹೇಳುತ್ತಾನೆ, ನೀನು ಜೀವಂತ ದೇವರ ಪುತ್ರನಾಗಿದ್ದಿ. ಯೇಸು ಹೇಳುತ್ತಾರೆ, ನಿನ್ನ ರಕ್ತ ಮಾಂಸವು ಇದನ್ನು ನಿನಗೆ ಪ್ರಕಟಿಸಲಿಲ್ಲ, ನನ್ನ ತಂದೆಯಾದ ದೇವರು ಇದನ್ನು ನಿನಗೆ ಪ್ರಕಟಿಸಿದನು. ಆದರೆ ಕೀರ್ತನೆಗಾರನು ಇಲ್ಲಿ ತುಂಬ ಹೆಚ್ಚು ಆಳವಾದ ವಿಷಯಗಳನ್ನು ಹೇಳುತ್ತಾನೆ. ಹೌದು, ಅವನು ದೇವರ ಗುಣಾತಿಶಯಗಳನ್ನು, ದೇವರ ಸ್ವಭಾವದ ಬಗ್ಗೆ, ದೇವರ ಹೃದಯದ ಬಗ್ಗೆ, ದೇವರ ದಾರಿಯ ಬಗ್ಗೆ ತುಂಬ ಕೂಲಂಕುಷವಾಗಿ ಹೇಳುತ್ತಾನೆ. ಸರಿಯಲ್ಲವೇ? ಆಮೇನ್. ಅವರು ಹೇಳುತ್ತಾರೆ, ನಾನು ಅವರನ್ನು ಹುಡುಕಿದ್ದು ವ್ಯರ್ಥವಾಗಲಿಲ್ಲ. ಅವರ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ನನ್ನ ಜೀವನದಲ್ಲಿ ಅವರನ್ನು ಹುಡುಕುವುದು, ಪ್ರೀತಿಸುವುದು, ಅವರನ್ನು ಹಿಂಬಾಲಿಸುವುದು ಎಲ್ಲದರಲ್ಲಿಯೂ ನಾನು ಪ್ರಯೋಜನವನ್ನು ಕಂಡೆನು. ಯಾವಾಗ ದಾವೀದನು ಒಬ್ಬ ಚಿಕ್ಕ ಹುಡುಗನಾಗಿ ಗೋಲಿಯತನ ಎದುರು ನಿಂತುಕೊಂಡು ದಿಟ್ಟತನದಿಂದ ಹೇಳುತ್ತಾನೆ, ಗೋಲಿಯತನು ಕೇಳುತ್ತಾನೆ, ನೀನು ಒಂದು ನಾಯಿಯನ್ನು ಅಟ್ಟಿಸಿಕೊಂಡು ಹೋಗುವ ಹಾಗೆ ಬಂದಿದೆಯಲ್ಲ, ನಾನೇನು ನಾಯಿಯೋ ಎಂದು. ದಾವೀದನು ಯಾವುದೇ ಆಯುಧಗಳನ್ನು ಪ್ರದರ್ಶಿಸುವುದಿಲ್ಲ. ಗೋಲಿಯತನು ಎಲ್ಲ ಆಯುಧಗಳೊಂದಿಗೆ ಬಂದಿದ್ದಾನೆ. ಈ ಅನುಭವಿ ಸೈನಿಕನನ್ನು ಎದುರು ಹಾಕಿಕೊಳ್ಳಲು ಈ ಚಿಕ್ಕ ಹುಡುಗನಿಗೆ ಇರುವ ಆತ್ಮವಿಶ್ವಾಸ ಯಾವುದು? ನೋಡಲು ರಾಕ್ಷಸನಂತಿರುವ
ಇದು ತನ್ನ ದೇವರ ಬಗ್ಗೆ ಅವನಿಗಿರುವ ಅರಿವು. ನಾನು ನಿನ್ನ ವಿರೋಧವಾಗಿ ಬಂದಿರುವುದು ನೀನು ಅಪಮಾನ ಮಾಡಿದ ದೇವರ ಬಲದಿಂದ. ಹೌದು, ದಾವೀದನು ಅರಿತಿದ್ದ ತನ್ನ ವೈರಿಯನ್ನು ದೇವರು ಈಗಾಗಲೇ ಖಂಡಿಸಿ ಆಗಿದೆ ಎಂದು. ಯಾಕೆಂದರೆ ಅವನು ಜೀವಂತ ದೇವರನ್ನು ಅಪಮಾನ ಮಾಡಿದ್ದಾನೆ. ಮಾತ್ರವಲ್ಲದೆ ಜೀವಂತ ದೇವರ ಸೈನ್ಯಕ್ಕೆ ಸವಾಲನ್ನು ಎಸೆದಿದ್ದಾನೆ. ಆದುದರಿಂದ ಅವನ ವೈರಿಯು ಖಂಡಿಸಲ್ಪಟ್ಟಿದ್ದಾನೆ. ದಾವೀದನು ಮೊದಲೇ ನೋಡುತ್ತಾನೆ ದೇವರು ಏನನ್ನು ಮಾಡುತ್ತಾರೆ ಹಾಗೂ ಅವನು ಘೋಷಿಸಿ ಬಿಡುತ್ತಾನೆ. ಯಾಕೆಂದರೆ ಅವನು ತಿಳಿದಿದ್ದ ಗೋಲಿಯಾತನು ನಿಶ್ಚಿತ ಗಡಿಗಳನ್ನು ದಾಟಿದ್ದಾನೆ. ಈ ದಾಟುವಿಕೆಯಿಂದ ದಾವೀದನು ಅರಿತುಕೊಂಡ ಗೋಲಿಯಾತನ ಮರಣವು ನಿರ್ಣಯಿಸಲ್ಪಟ್ಟಿದೆ ಎಂದು. ಹೌದು, ಕೆಲವು ನಿರ್ದಿಷ್ಟ ಗಡಿಗಳು ನಮಗುಂಟು. ನಾವು ಅದನ್ನು ದಾಟಬಾರದು. ಅದನ್ನು ದಾಟಿದರೆ ದೇವರು ವೈರಿಗಳನ್ನು ನಾಶ ಮಾಡುತ್ತಾರೆ. ಯೆಹೋವನು ಕರುಣಾಮಯಿ ಮಾತ್ರವಲ್ಲ, ಸಮತೋಲನವುಳ್ಳ ದೇವರು. ಪ್ರಕಟಣೆಯಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದೇವರು ಆರಂಭ ಮತ್ತು ಅಂತ್ಯ. ಯೆಹೋವನು ಕಾರ್ಯಗಳನ್ನು ಪ್ರಾರಂಭಿಸುವ ದೇವರು ಮಾತ್ರವಲ್ಲ, ಅದನ್ನು ಅವರು ಮುಕ್ತಾಯಗೊಳಿಸುತ್ತಾರೆ. ಅವರು ಯಾವುದನ್ನೂ ನಡು ದಾರಿಯಲ್ಲಿ ಬಿಟ್ಟು ಬಿಡುವುದಿಲ್ಲ. ಆ ವಿಶ್ವಾಸವು ನಮಗೆಲ್ಲರಿಗೆ ಇದೆ. ನನ್ನ ಮತ್ತು ನಿಮ್ಮ ಜೀವನದಲ್ಲಿ ಅವರು ಪ್ರಾರಂಭಿಸಿದ ಒಳ್ಳೆಯ ಕಾರ್ಯವನ್ನು ಅವರೇ ಅಂತ್ಯಕ್ಕೆ ತರುತ್ತಾರೆ. ಸರಿಯಲ್ಲವೇ? ಯಾಕೆಂದರೆ ದೇವರು ಆಲ್ಫಾ ಮತ್ತು ಒಮೆಗಾ, ಆರಂಭ ಮತ್ತು ಅಂತ್ಯ. ಆಮೆನ್. ದೇವರು ನಿಮ್ಮ ಜೀವನದಲ್ಲಿ ಶುಭ ಕಾರ್ಯವನ್ನು ಪ್ರಾರಂಭಿಸಿದರೆ ಅವರು ಅದನ್ನು ಖಂಡಿತವಾಗಿ ಮುಕ್ತಾಯಗೊಳಿಸುತ್ತಾರೆ. ನಡುದಾರಿಯಲ್ಲಿ ಅವರು ಬಿಟ್ಟು ಬಿಡುವುದಿಲ್ಲ. ಯಾಕೆಂದರೆ ಅವರೇ ಆರಂಭ ಮತ್ತು ಅವರೇ ಅಂತ್ಯವಾಗಿದ್ದಾರೆ. ಈ ದೇವರು ಕಾರ್ಯಗಳನ್ನು ಸಂಪೂರ್ಣ ಮಾಡುವವರು. ದಾವೀದನಿಗೆ ಇರುವ ಎಲ್ಲ ಆತ್ಮವಿಶ್ವಾಸವು ಈ ದೇವರ ಬಗ್ಗೆ ಅವರಿಗಿರುವ ತಿಳುವಳಿಕೆ ಮತ್ತು ಅವನು ತಿಳಿದ ಅವರ ಗುಣಾತಿಶಯಗಳು. ಅವನು ಅವನ ದೇವರನ್ನು ಅರಿತಿದ್ದ. ತುಂಬ ಸಲ ನಾವು ಹೇಳಿಕೊಳ್ಳುತ್ತೇವೆ, ನಾವು ವಿಶ್ವಾಸಿಗಳು, ಕ್ರಿಶ್ಚಿಯನರು. ಆದರೆ ನಮಗೆ ನಮ್ಮ ದೇವರ ಬಗ್ಗೆ ಏನೂ ತಿಳುವಳಿಕೆ ಇರುವುದಿಲ್ಲ. ದೇವರ ದಾರಿಯು ನಮಗೆ ತಿಳಿದಿರುವುದಿಲ್ಲ. ದೇವರ ಹೃದಯವು ನಮಗೆ ತಿಳಿದಿರುವುದಿಲ್ಲ. ದೇವರ ವಾಕ್ಯದ ಮುಖಾಂತರ ಮಾತ್ರ ಅದು ಪ್ರಕಟಿಸಲ್ಪಡುತ್ತದೆ. ನಿಮ್ಮ ಬೌದ್ಧಿಕ ಮನಸ್ಸಿನಿಂದ ಅಥವಾ ಶಕ್ತಿಯಿಂದ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಿಮಗೆ ಪವಿತ್ರಾತ್ಮನ ಸಹಾಯ ಬೇಕು ಇದನ್ನೆಲ್ಲ ತಿಳಿದುಕೊಳ್ಳಲು. ಬಹಳ ವಿಷಯಗಳನ್ನು ಸ್ವಾಭಾವಿಕ ಮನಸ್ಸು ಅದನ್ನು ಪ್ರಕಟಿಸಲು ಶಕ್ತವಾಗಿರುವುದಿಲ್ಲ. ನೀವು ದೇವರನ್ನು ಕೇಳಿಕೊಳ್ಳಬೇಕು, ಹುಡುಕಬೇಕು. ನಿಮ್ಮ ಹೃದಯವನ್ನು ನನಗೆ ಪ್ರಕಟಿಸಿರಿ, ನಿಮ್ಮ ದಾರಿಗಳನ್ನು ತೋರಿಸಿರಿ. ನನಗೆ ನಿಮ್ಮನ್ನು ಅರಿಯಬೇಕು. ಸರಿಯಲ್ಲವೇ? ಯಾವಾಗ ಪೂರ್ಣ ಹೃದಯದಿಂದ ಅವರನ್ನು ಹುಡುಕುತ್ತೀರೋ ನೀವು ಅವರನ್ನು ಕಂಡುಕೊಳ್ಳುತ್ತೀರಿ. ಇದು ಅವರ ವಾಗ್ದಾನವಾಗಿದೆ. ಅವರು ಎಂದಿಗೂ ನಿಮ್ಮನ್ನು ನಿರಾಶೆಗೊಳಿಸುವುದಿಲ್ಲ. ನೀವು ಹಾದು ಹೋಗುವ ಹೋರಾಟಗಳು, ಅಪೊಸ್ತಲ ಕಾರ್ಯಗಳು 17ನೇ ಅಧ್ಯಾಯದಲ್ಲಿ ನಾವು ನೋಡಿದೆವು. ಹೇಗೆ ಜನರು ತಮ್ಮ ಪೂರ್ವ ನಿಗದಿತ ಕಾಲದಲ್ಲಿ ಕೆಲವು ನಿಶ್ಚಿತ ಕಾರ್ಯಗಳಿಂದ ಹಾದು ಹೋಗಬೇಕಾಗುತ್ತದೆ. ಯಾಕೆಂದರೆ ಆ ಸಮಯಗಳಲ್ಲಿ ನಾವು ಅವರನ್ನು ಹುಡುಕಬೇಕೆಂದು. ಹೌದು, ಆಮೆನ್. ಈ ದೇವರು ನಿಮ್ಮಿಂದ ತುಂಬ ದೂರ ಇರುವ ದೇವರಲ್ಲ. ಅವರನ್ನು ಅರಿತುಕೊಂಡು ಅವರನ್ನು ಸಂಧಿಸಿರಿ. ತನ್ನನ್ನೇ ನಿಮಗೆ ಪ್ರಕಟಿಸಲು ಹಾತೊರೆಯುವ ದೇವರು. ಆಮೆನ್. ಅರಸ ಹೆಜೇಕಿಯನು ಇಂಥದೇ ಆತ್ಮವಿಶ್ವಾಸವನ್ನು ಹೊಂದಿದ್ದ.
ಅವರು ಒಂದು ಪ್ರಸಂಗವನ್ನು ಎದುರಿಸುತ್ತಾನೆ. ಪ್ರವಾದಿ ಇಸಾಯನು ಬಂದು ಹೇಳುತ್ತಾನೆ, ನಿನ್ನ ಸಮಯವು ಬಂತು, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು ಎಂದಾಗ ಹೆಜೆಕಿಯ ಅರಸನು ತನ್ನ ಹೃದಯದಲ್ಲಿ ಹೇಳಿಕೊಳ್ಳುತ್ತಾನೆ, ನೀನು ದೊಡ್ಡ ಪ್ರವಾದಿ ಆಗಿರಬಹುದು, ಆದರೆ ನನ್ನ ದೇವರ ಬಗ್ಗೆ ನನಗೆ ಅರಿವಿದೆ ಎಂದು ಆತ್ಮವಿಶ್ವಾಸದಿಂದ ಗೋಡೆಯ ಕಡೆಗೆ ತಿರುಗಿ ಅಳುತ್ತಾನೆ. ಅವನಿಗೆ ಅವನ ಹೃದಯದಲ್ಲಿ ಇಂಥ ಆತ್ಮವಿಶ್ವಾಸವಿತ್ತು, ನಾನು ಕೂಗಿ ಕರೆದರೆ ಯೆಹೋವನು ಖಂಡಿತವಾಗಿ ನನ್ನನ್ನು ಕೇಳುತ್ತಾನೆಂದು, ಉತ್ತರವನ್ನು ದಯಪಾಲಿಸುತ್ತಾನೆಂದು. ಆಮೆನ್. ದೇವರ ವಾಕ್ಯಕ್ಕೋಸ್ಕರ ಸ್ತೋತ್ರವನ್ನು ಸಲ್ಲಿಸುವ. ಹಾಲೆಲೂಯ. ಯೇಸುವೇ ಸ್ತೋತ್ರ.